99%ನಿಂದ 100%ವರೆಗೆ ನೀವು ನಿಮ್ಮ ರೋಗಗಳನ್ನು ನಿಮ್ಮ ಪೂರ್ವಜರ ಜ್ಞಾನ, ನಿಮ್ಮ ಪುರುಷಾರ್ಥ ಮತ್ತು ನಿಮ್ಮ ನಿಷ್ಠೆಯ ಬಲದ ಮೇಲೆ ನೀವು ಆ ದೊಡ್ಡ ರೋಗಗಳನ್ನು ಪರಾಜಯ ಮಾಡ್ಬೋದು. ನಾನು ಮಾಡಿ ತೋರಿಸಿದ್ದೇನೆ, ಹೇಳಿದ್ದು ಮಾತ್ರವಲ್ಲ. ಉತ್ಥಾನ ಪಾದಾಸನ ಅರ್ಧ ಒಂದೊಂದು ನಿಮಿಷ ಪ್ರಾಕ್ಟೀಸ್ ಮಾಡಿ ನೋಡಿ. ಕೆಲವರು 10-20 ಸೆಕೆಂಡ್ ಮಾಡ್ತಾರೆ ಮತ್ತು ಸೋತು ಹೋಗ್ತಾರೆ. ಮೊದಲು ಕಷ್ಟವಾಗುತ್ತೆ. ಕಷ್ಟವಾಗಲಿ, ಏನು ಚಿಂತೆ ಅನ್ನಿ. ಸರಿ, ನೌಕಾಸನ ಮಾಡಿ, ಮತ್ತು ಸೇತುಬಂಧಾಸನ, ಪಾದಾಂಗುಷ್ಟ ನಾಶಾಸನ, ಸರ್ವಾಂಗಾಸನ, ಹಲಾಸನೂ ಮಾಡಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. ಕೆಲವರದ್ದು ನಾಭಿ ಒಳಗೆ ಹೋಗುತ್ತೆ, ಧರಣ ಒಳಗೆ ಹೋಗುತ್ತೆ. ಚಿಕ್ಕ ಪುಟ್ಟ ಮಕ್ಕಳು ಮಾಡ್ತಿದ್ದಾರೆ. ಅವನಿ ಪುಟ್ಟ ಚಿಕ್ಕ ಪುಟ್ಟ ಮಕ್ಕಳು ಬಂದಿದ್ದಾರೆ ಇಲ್ಲಿ, 4-5 ಮಕ್ಕಳು. ಅವನಿಯ ಜೊತೆಗೆ ಅವರನ್ನೆಲ್ಲ ಇಲ್ಲಿ ಕಳಿಸಿ ಟುಕ್ ಟುಕ್ ಅಂತಿದ್ದೆ. ನಿನ್ನೆ ಇವಳು ಹೇಳಿದ್ಲು ಟುಕ್ ಟುಕ್ ಅನ್ಬಾರ್ದು ಅಂತ. ನಾನು ಅವನಿ, ಇವಳೊಂದಿಗೆ ಇನ್ನೂ 2 ಮಕ್ಕಳು ಬಂದಿದ್ದಾರೆ. ಇವರದು ಇನ್ಸುಲಿನ್ ಹೆಚ್ಚಾಗಿಬಿಟ್ಟಿದೆ. ಒಬ್ಬಂದಂತೂ 50ಕ್ಕೆ ಏರಿಬಿಟ್ಟಿದೆ. ಈ ಎಲ್ಲ ಮಕ್ಕಳನ್ನು ಮೇಲೆ ಕಳಿಸಿ, ಚಿಕ್ಕ ಮಕ್ಕಳನ್ನು ಕಳಿಸಿ, ದೊಡ್ಡವರು ಕೆಳಗನೆ ಮಾಡ್ತಾಯಿರಿ. ಎಲ್ಲರೂ ಮಾಡಿ. ಕೆಲವರಂತೂ ಹಾಗೆ ಕೂತಿದ್ದಾರೆ, ಹೀಗೆ ಕೂತಿದ್ದಾರೆ. ಬಾಬಾಜಿ, ನಮ್ಮದನ್ನು ನೀವೇ ಮಾಡಿ ಅಲ್ಲ. ಗುರು ಕೃಪೆ ಆಗುತ್ತೆ. ಗುರು ಕೃಪೆ ಏನಂದರೆ, ನನಗೆ ಡಯಾಬಿಟಿಸ್ ಇಲ್ಲ, ಆದರೂ ನಾನು ನಿಮ್ಮೊಂದಿಗೆ ಮಾಡ್ತಾ ಇದ್ದೇನೆ. ಅದೇ ಗುರು ಕೃಪೆ. ನನಗೆ ಏನೂ ರೋಗವಿಲ್ಲ, ಆದರೂ ಮಾಡ್ತಿದ್ದೀನಿ. ನಿರಂತರವಾಗಿ ಮಾಡಿದರೆ ಪರಿವರ್ತನೆ ಬರುತ್ತೆ. ಮಾಡಿ ಮಕ್ಕಳೇ, ಎಲ್ಲರೂ ಜೊತೆಗೆ ಮಾಡಿ. ಓಂ ನೀನು ಮಾಡು, ಓಂ ಮಗು ನೀನು ಮಾಡು, ಎಲ್ಲರೂ ಮಾಡಿ. ಮಂಡುಕಾಸನ ಮಾಡ್ತೀಯ, ಮಾಡು. ನೀವೆಲ್ಲ ಮಕ್ಕಳು, ನೀವೆಲ್ಲರೂ ಮಾಡ್ತಾ ಇರಬೇಕು. ಕಪಾಲಭಾತಿ ಕೂಡ ನಾನು ಅನ್ನುವ ತನಕ ಮಾಡಬೇಕು. ಎಲ್ಲರೂ ಮಾಡಿ. ಇವರಂತೂ ನಾನು ಇಲ್ಲ ಅನ್ನೋವರೆಗೆ ಮಾಡ್ತಾ ಇರ್ತಾರೆ. ಮತ್ತು ನೀವು 10 ಸೆಕೆಂಡ್ ಮಾಡಿದ್ರಿ. ಆಮೇಲೆ ಬೈಬೇಕು, 100 ಬಾರಿ ಬೈಬೇಕಾಗತ್ತೆ ನಿಮಗೆ. ಮಕ್ಕಳಂತೆ ಆಗಿ ಒಮ್ಮೆ ಹೇಳಿಬಿಟ್ರೆ, ಮಗು ಹೀಗೆ ಮಾಡು, ಬಾಬಾಜಿ ಅವ್ರು ನಿಮ್ಮ ಮಾತು ಕೇಳ್ತಾರೆ. ನಾನು ಇವರನ್ನು ಹಾಗೆ ಸಂಭಾಳಿಸ್ತೀನಿ. ಇಲ್ಲ, ಹಾಗೇನಿಲ್ಲ. ಈ ಮಕ್ಕಳು ತುಂಬ ಒಳ್ಳೆಯವರು. ಮಕ್ಕಳು ಕೆಟ್ಟವರಾಗೇ ಇರುವುದಿಲ್ಲ. ತಂದೆ ತಾಯಿಯರು ಸರಿಯಾಗಿದ್ದರೆ. ತಾಯಿ ತಂದೆ ಸರಿ ಇಲ್ಲ, ಮಕ್ಕಳಿಗೆ ಹೇಳ್ತಾರೆ, ಏ ಮಗು ಶಾಂತವಾಗು, ಹಿಂದೆ ಹೇಳೋಕ್ಕಾಗಲ್ಲ ಮಗುವಿಗೆ ಅಂತಾನೆ. ಅಪ್ಪ ನೀವು ನೋಡಿ, ಯಾಕಂದರೆ ಮಕ್ಕಳು ನೋಡ್ತಾರೆ. ನಾವೇನು ಹೇಳ್ತೇವೆ ಅದನ್ನು ಮಕ್ಕಳು ಮಾಡೋದಿಲ್ಲ, ನಾವೇನು ಮಾಡ್ತೀವಿ ಅದನ್ನು ಮಾಡ್ತಾರೆ. ಸರಿ, ಸೇತುಬಂಧಾಸನ ಮಾಡಿ. ಏ ಮಕ್ಕಳೇ, ಸರಿ, ನನ್ನ ಜೊತೆಗೆ ಮಾಡಿ. ಮಂಡುಕಾಸನ ಆಮೇಲೆ ಮಾಡ್ತೀನಿ, ಇದನ್ನು ಮೊದಲು ಮಾಡಿ. ಸರಿ ಮಕ್ಕಳೇ, ಸೇತುಬಂಧಾಸನ ಮಾಡಿ. ಸೇತುಬಂಧಾಸನ ಇದನ್ನು 5 ನಿಮಿಷ ಮಾಡಬೇಕು. 5 ನಿಮಿಷ ಮಾಡಿ ನಂತರ ಯಾರಿಗೆ ಡಯಾಬಿಟೀಸ್ ಇದೆ ಕಪಾಲಭಾತಿ ಮಾಡಬೇಕು. ಡಯಾಬಿಟೀಸ್, ಕಾನ್ಸ್ಟಿಪೇಷನ್, PCOD, ಕಿಡ್ನಿ ಫೇಲಿಯರ್, ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ, ಹಾರ್ಟ್ನ ಪ್ರಾಬ್ಲಮ್ ಇದೆ ಅಂದರೆ ಕಪಾಲಭಾತಿ ಜೊತೆ ಮಾಡಬೇಕು. ಇನ್ಫರ್ಟಿಲಿಟಿ ಇದ್ದರೂ ಕೂಡ ಕಪಾಲಭಾತಿ ಅಥವಾ ಬಾಹ್ಯ ಪ್ರಾಣಾಯಾಮನ ಜೊತೆ ಹೀಗೆ ಮಾಡಿ. ಯಾರಿಗೆ ಆಸ್ತಮಾ ಇದೆ ಭಸ್ತ್ರಿಕಾ ದೀರ್ಘಶ್ವಾಸದೊಂದಿಗೆ ಮಾಡಿ. ಯಾರಿಗೆ ಬಲಹೀನತೆ ಇದೆ ಅಭ್ಯಂತರ ಪ್ರಾಣಾಯಾಮದೊಂದಿಗೆ ಮಾಡಿ. ಯಾರಿಗೆ ಥೈರಾಯ್ಡ್ ಇದೆ ಅವರು ಉಜ್ಜಯಿನೊಂದಿಗೆ ಮಾಡಿ.
ಮಾಡಿ ಮಕ್ಕಳೇ, ಎಲ್ಲರೂ ನಿರಂತರವಾಗಿ ಒಂದೇ ಆಸನ ಮಾಡಿ. ಹೀಗೆ ಸರಿ. ಪಾದಾಂಗುಷ್ಟನಾಶ ಸ್ಪರ್ಶಾಸನ. ಎರಡೂ ಕೈಗಳನ್ನು ಪಾದಗಳೊಂದಿಗೆ ಜೋಡಿಸಿರಿ. ಈಗ ನೋಡಿ, ನಾನು ಯಾವತ್ತೂ ಚಿಕ್ಕ ಅಂಥ ಕೆಲಸ ಮಾಡೇ ಇಲ್ಲ. ಏನು ಜಗತ್ತು ಮಾಡುತ್ತೆ? ಇಡೀ ಜಗತ್ತು ಮದುವೆ ಮಾಡಿಕೊಳ್ಳುತ್ತೆ, ನಾನು ಮದುವೆ ಮಾಡೇ ಇಲ್ಲ. ಇಡೀ ಜಗತ್ತು ಮನೆಯಲ್ಲಿರುತ್ತೆ, ನಾನು ಮನೆಯೇ ಬಿಟ್ಬಿಟ್ಟೆ. ಇಡೀ ಜಗತ್ತು ರೊಟ್ಟಿ ತಿನ್ನುತ್ತೆ, ನಾನು ರೊಟ್ಟಿ ತಿನ್ನೋದನ್ನು ಬಿಟ್ಬಿಟ್ಟೆ. ಇಡೀ ಜಗತ್ತು ಧಾನ್ಯ ತಿನ್ನುತ್ತೆ, ನಾನು ಸುಮಾರು 25 ವರ್ಷ ಧಾನ್ಯನೇ ತಿನ್ನಲಿಲ್ಲ. ಇಡೀ ಜಗತ್ತು ಅನ್ನತ್ತೆ ಧಾನ್ಯ ಇಲ್ಲದೆ ಜೀವಿಸೋಕ್ಕಾಗಲ್ಲ, ನಾನು ಅದಿಲ್ಲದೆ ಜೀವಿಸ್ತೀನಿ, ನಾನು ಸ್ವಲ್ಪ ಪೆದ್ದ. ಏನು ಇಡೀ ಜಗತ್ತು ಅನ್ನತ್ತೆ, ಇಡೀ ಜಗತ್ತು ಏನು ಮಾಡುತ್ತೆ ಅದರ ವಿರುದ್ಧವಾಗಿ ಮಾಡ್ತೀನಿ. ಮತ್ತೆ 1 ನಿಮಿಷ ಮಾಡಬೇಕು ಕಡಿಮೆ ಅಂದರೆ. ಹೀಗೆ 1 ನಿಮಿಷಕ್ಕಿಂತ ಕಡಿಮೆ ಅಂದರೆ ರಿಜೆಕ್ಷನ್ ಆಗುತ್ತೆ. 1 ನಿಮಿಷಕ್ಕಿಂತ ಯಾರು ಕಡಿಮೆ ಮಾಡ್ತಾರೆ ಅವರೆಲ್ಲ ರಿಜೆಕ್ಟೆಡ್ ಕೋಟದಲ್ಲಿ ಹೋಗ್ಬಿಡ್ತಾರೆ. ಹಾಂ, ಮಿನಿಮಮ್ ಎಷ್ಟು ಅರ್ಹತೆಯಂತೂ ಇರಲೇಬೇಕು. 1 ನಿಮಿಷದಷ್ಟು ಮಾಡುವ. ಮಕ್ಕಳಿಂದ ಬೇಕಿದ್ರೆ 2 ನಿಮಿಷ ಮಾಡಿಸ್ಕೊಳ್ಳಿ. ಆಮೇಲೆ ಸರಿ, ದೊಡ್ಡವರದ್ದಂತೂ ಈಗ ಕೆಲವರದ್ದು 1 ಫೀಟ್ನ ಅಂತರವಿದೆ. ಹೇಳ್ತಾರೆ, ಬಾಬಾಜಿ ಅದು ಹೆಬ್ಬೆರಳು ಮೂಗಿನವರೆಗೆ ಬರಲೇ ಇಲ್ಲ. ನಾನು ಕೇಳಿದೆ, ಎಲ್ಲಿದೆ? 1 ಫೀಟ್ ದೂರ. ತಮ್ಗೇನೆ ಮಾಡೋಕ್ಕಾಗಲ್ಲ, ಇದೆಂತಹ ಅವಸ್ಥೆಯಪ್ಪ. ಸರಿ, ಎದ್ಬಿಡಿ. ಪೂರ್ತಿ ಸರ್ವಾಂಗಾಸನ, ಹಲಾಸನ. ಈಗ ನೋಡಿ, ಇಡೀ ಜಗತ್ತು ಅನ್ನತ್ತೆ ಟೈಪ್ 1 ಡಯಾಬಿಟೀಸ್ ಒಳ್ಳೆಯದು ಅಲ್ಲ ಅಂತ. ಇಡೀ ಜಗತ್ತು ಅನ್ನುತ್ತೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಒಳ್ಳೇದಲ್ಲ ಅಂತ. ಇಡೀ ಜಗತ್ತು ಅನ್ನತ್ತೆ ಸೂಡೋ ಒಳ್ಳೇದಲ್ಲ ಅಂತ. ಇಡೀ ಜಗತ್ತು ಅನ್ನುತ್ತೆ ಹೆಚ್ಚಿದ ಕ್ರೆಟಿನೈನ್ ಕಡಿಮೆ ಆಗೋದಿಲ್ಲ. ಇಡೀ ಜಗತ್ತು ಅನ್ನುತ್ತೆ ಅಂದರೆ ಆಪರೇಷನ್ ಮಾಡದೆ ಪ್ರಾಸ್ಟ್ರೇಟ್ ಕ್ಯಾನ್ಸರ್, ಯೂಟೆರಸ್, ಓವರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಗುಣವಾಗಲ್ಲ. ಇಡೀ ಜಗತ್ತು ಅನ್ನುತ್ತೆ ಬ್ಲಡ್ ಕ್ಯಾನ್ಸರ್ ಒಳ್ಳೇದಲ್ಲ, SLMS ಆಟೋಮೆನ್ ಡಿಸೀಸ್ ಒಳ್ಳೇದಲ್ಲ, ANA ಪಾಸಿಟಿವ್ ಬಂದರೆ ನೆಗೆಟಿವ್ ಬರಲ್ಲ, AVN ಪಾಸಿಟಿವ್ ಬಂದರೆ ನೆಗೆಟಿವ್ ಬರಲ್ಲ. ಇಡೀ ಜಗತ್ತು ಅನ್ನುತ್ತೆ RA ಪಾಸಿಟಿವ್ ಬಂದರೆ ನೆಗೆಟಿವ್ ಬರಲ್ಲ. ಇಡೀ ಜಗತ್ತು ಅನ್ನತ್ತೆ ESR ಹೆಚ್ಚಾದರೆ ಅಥವಾ CRP ಪಾಸಿಟಿವ್ ಬಂದರೆ ನೆಗೆಟಿವ್ ಬರೋದಿಲ್ಲ. ಇದು ಇಡೀ ಜಗತ್ತಿನಲ್ಲಿ ಉಲ್ಟಾ ಪ್ರಚಾರವಾಗ್ತಿದೆ. ಇಡೀ ಜಗತ್ತನ್ನತ್ತೆ BP, ಶುಗರ್, ಥೈರಾಯ್ಡ್ ಒಮ್ಮೆ ಆಗಿಬಿಟ್ರೆ ಇಡೀ ಜೀವನ ಔಷಧಿ ತಗೋಬೇಕಾಗತ್ತೆ, ಕ್ಯೂರ್ ಆಗುವುದಿಲ್ಲ ಇಡೀ ಜಗತ್ತಿನಲ್ಲಿ. ಇನ್ನೊಂದು, ಸತ್ಯ ಹೇಳಿದವರನ್ನ ಸಾಯಿಸಿಬಿಡಿ. ಸರಿ ಮಕ್ಕಳೇ, ಸರ್ವಾಸನದ ನಂತರ ಹಲಾಸನ ಮಾಡಿ. ಹಲಾಸನ ಮತ್ತೆ ಕಪಾಲಭಾತಿಯೊಂದಿಗೆ ಮಾಡಿ. ಮಾಡಿ. ಇಡೀ ಜಗತ್ತು ಅನ್ನತ್ತೆ ಇವನು 2-4 ಕ್ವಿಂಟಲ್ ಆಗ್ಬಿಟ್ಟ, ಇವನನ್ನ 4 ಭುಜಗಳ ಮೇಲೆ ಎತ್ತಬೇಕು ಅಂತ. ನಾನಂತೀನಿ 2-3 ದಿವಸ ನನ್ನ ಹತ್ರ ಬಂದ್ಬಿಡಿ, ನಿಮ್ಮ ತೂಕವನ್ನೆಲ್ಲ ನಾನು ನೋಡ್ಕೋತೀನಿ. ಎಲ್ಲರೂ ಮಾಡಿ. ಪೂರ್ತಿ ಮಾಡಿ. ಮಕ್ಕಳೇ, ಎಲ್ಲರೂ ಕಪಾಲಭಾತಿಯೊಂದಿಗೆ ಮಾಡಿ. ಮಕ್ಕಳೇ, ಮೊಣಕಾಲು ನೇರ ಇಡಿ. ಚಿಕ್ಕ ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸರಿ, ಕೂತ್ಕೊಳ್ಳಿ. ಮೊದಲು ಈ ಮಕ್ಕಳಿಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ. ಈಗ ನೋಡಿ ಯೋಗದಿಂದ ಏನೆಲ್ಲ ಆಗುತ್ತೆ ಎಂದು. ಇಲ್ಲಿಗೆ ಬನ್ನಿ. ಈಗ ಎಲ್ಲ ಮಕ್ಕಳು ಮೇಲಕ್ಕೆ ಬನ್ನಿ. ಅವನಿ ಇಲ್ಲಿಗೆ ಬಾ. ಮಂಡೂಕಾಸನ. ನಿಮ್ಮದು ಎಷ್ಟಾಯಿತು ಇನ್ಸುಲಿನ್? ಈಗ ಇವಳು 1-2ರಲ್ಲಿ ಬಂದಿದ್ದಾಳೆ ಅಷ್ಟೇ. 1 ಯೂನಿಟ್ ತಾಗಿಸೋಣ, ಬರೀ ಇಷ್ಟೇ. ಬಾಡಿಯನ್ನು ಟಚ್ಚೇ ಮಾಡೋದು, ಅದಕ್ಕೆ ಇನ್ಸುಲಿನ್ ಅಂತಾರ. ಅದು ನೋಡಿ ಇಷ್ಟೇ ಅಂದರೆ ಇವಳ ಶರೀರಕ್ಕೆ, ಈ ಶರೀರಕ್ಕೆ ತಪ್ಪು ಅಭ್ಯಾಸ ಆಗಿಬಿಡುತ್ತೆ. ಶರೀರಕ್ಕೆ ಬರೀ ತೋರಿಸಲು
ನಿನಗೆ ಇನ್ಸುಲಿನ್ ತಾಗಿದೆ ಅಂತ ಅಷ್ಟೇ. ಇದು ಬಿಟ್ಟು ಹೋಗುತ್ತೆ ಬಹುಬೇಗ. ಮೊದಲೆಷ್ಟಿತ್ತು ಅವನಿ? 2025 ಇತ್ತು, ಈಗ 1 ಬಂದಿದೆ. ಎಲ್ಲರೂ ಚಪ್ಪಾಳಿ ತಟ್ಟಿ ಮತ್ತು ಎಲ್ಲರೂ ಮಾಡಿ ಮಂಡೂಕಾಸನ. ಈಗ ಕೇಳಿ, ಕಪಾಲಭಾತಿಯೊಂದಿಗೆ ಮಾಡು ಮಗು. ಈಗ ಈ ಮಕ್ಕಳಿಂದ 15 ಆಸನ ಇರುತ್ತೆ, ಹಾಗಾಗಿ ಬದಲಾಯಿಸಿ ಮಾಡಿಸೋಣ. ಅಂದರೆ ಇವರಿಗೆ ಮಜಾ ಬರುತ್ತೆ. ಮತ್ತು ಇವರಿಂದ ಸೂರ್ಯ ನಮಸ್ಕಾರನೂ ಮಾಡಿಸೋಣ. ಆಗಲಿಲ್ಲ ಮಗು? ಹಾಂ, ಹೀಗೆ ಪೂರ್ತಿ ಮಾಡಿ. ಸುಲ್ತಾನ್ ಸಾಹೇಬ್ರೆ, ಹಿಂದಿನಿಂದ ತಿಕ್ಕ ಎದ್ಬೇಡ, ಕಾಲು ಎದ್ಬೇಡ, ಸರಿಯಾಗಿ ಜೋಡಿಸಿ ಇಡು. ಕತ್ತು ನೇರ ಇಡು ಮಗು. ಸುಲ್ತಾನ್ ಅವರೇ, ಹೀಗೆ ಕತ್ತು ಹೀಗೆ ನೇರ ಇಡಿ. ಇವನ ಕತ್ತು ಮೇಲಕ್ಕೆ ಇಡಿ. ಸುಲ್ತಾನ್ ಸಾಹೇಬ್ರದ್ದು ಹೀಗೆ ಮಾಡಬೇಕು. ನೋಡು, ನಿನ್ನ ಮುಂದೆ ಪುಟ್ಟಿ ಮಾಡ್ತಿದ್ದಾಳಲ್ಲ ಅವನಿ ಹಾಗೆ ಮಾಡಬೇಕು ನೀನು. ಈಗ 10 ನಿಮಿಷಕ್ಕೆ ಮುಂಚೆ ಇನ್ಸುಲಿನ್ ಬಂದ್ ಆಗೋದಿಲ್ಲ. ಕೆಲವರು ಅಂತಾರೆ, ಬಾಬಾಜಿ ನೀವ್ ಯಾಕೆ ಹೇಳಿದ್ದು? ಈ ಬೇರೆ ಯೋಗದವರು, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆಯವರು ಹೇಳುವುದಿಲ್ಲ ಟೈಪ್ 1 ಡಯಾಬಿಟೀಸ್ ಒಳ್ಳೇದು ಅಂತ. ಅರೆ, ಬಾಕಿಯವ್ರದ್ದು ಬಿಟ್ಬಿಡಿ, ನನ್ನವರೇ ಹೇಳ್ತಿರ್ಲಿಲ್ಲ. ಇಲ್ಲಿ ಎಡಬಲದಲ್ಲಿ ಕೂತಿದ್ದಾರೆ ಅವರು. ಇವರಿಗೆ ನಾನು ಹೇಳೋಕೆ ಕಲಿಸಿದ್ದು ಕೂಡ, ಮಗು 10 ನಿಮಿಷ ಮಾಡಿಸಿ ಆಮೇಲೆ ಹೇಳಿ. ನೀವೇನು ಹೇಳ್ತೀರಾ? ಅವರು ಸ್ವತಃ ಹೇಳ್ತಾರೆ. ಯಾರು ಮಾಡ್ತಾರೆ? 10 ನಿಮಿಷ ಯಾರೂ ಮಾಡಿಸೇ ಇಲ್ಲ. ಕಪಾಲಭಾತಿಯೊಂದಿಗೆ ಮಾಡಿಸಿಲ್ಲ. ಕಪಾಲಭಾತಿಯೊಂದಿಗೆ ಮನಸ್ಸಲ್ಲೇ ಸಂಕಲ್ಪ ಮಾಡಿಸ್ತೀನಿ, ನನ್ನ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತಾ ಇದೆ, ನನ್ನ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ಬಿಟ್ಟಿದೆ. ಆಗೋದೇನು ಆಗ್ಬಿಟ್ಟಿದೆ. ओम के हम हो चुके हैं देव, पथ के पथिक हैं हम। व्याधियां तन की मिटी और त्राण सीमाएं कटी, मन की निराशाएं मिटी, सम मार्ग अपना जो चुके हैं। जितने विकारी पाश हैं, भय मरण व्याधि त्रास हैं, सब मानसिक उपहास हैं, हम सजग हैं बस सो चुके हैं। ಉದಾಸೀನರಾಗಿದ್ದೇವೆ, ಗುಣಾತೀತ ಭಾವಾತೀತರಾಗಿದ್ದೇವೆ. व्याधियां तन की मिटी और त्राण सीमाएं कटी, मन की निराशाएं मिटी, सम मार्ग अपना जो चुके हैं। जितने विकारी पास हैं, भय मरण व्याधि त्रास हैं, सब मानसिक उपहास हैं, हम सजग हैं बस सो चुके। पावन त्रिवेणी धाम है, ಯೋಗಾಸನ ಧ್ಯಾನ ಪ್ರಾಣಾಯಾಮ ಜೊತೆಗೆ ಮಾಡಿ. पावन त्रिवेणी धाम है, स्वर्गीय धन ध्रुव धाम है, अध्यात्म में विश्राम है, मलताप त्रय को धो चुके हैं। अब आत्म निर्मल गंग में, निस्सीम प्रेम तरंग में, उस अज अनामय अंग में अस्तित्व अपना खो चुके हैं। ओम के हम हो चुके हैं, वेद पथ के योग पथ के पथिक हैं हम। ಹಾಗಾದ್ರೆ ಕೇಳಿ ಮಂಡೂಕಾಸನ. ಹೀಗೆ ಎಷ್ಟು ಬಾರಿ ವಾಪಸ್ ಬರಬೇಕು ಪುಟ್ಟ? ಅವನಿಯವರೇ ಸರಿ, ಈಗ ಮುಂದಿನ ಅಭ್ಯಾಸ ಮಾಡಿ. ಶ್ವಾಸ ಹೊರಬಿಟ್ಟು ಮುಂದೆ ಬಾಗಿ, ಮತ್ತೆ ಮುಂದೆ ಅಷ್ಟರವರೆಗೆ ಬಾಗಿರಿ. ಯಾರಿಗೆ ಸೊಂಟ ನೋವಿದೆ ಅವ್ರು ಮಾಡಬೇಡಿ, ಮತ್ತೆ ನಿಮಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಹರ್ನಿಯ ಇದ್ದರೆ ಹಿಂದೆ ಬಾಗಬಾರ್ದು, ಸೊಂಟ ನೋವಿದ್ರೆ ಹೆಚ್ಚು ಮುಂದೆ ಬಾಗಬೇಡಿ, ಬಾಕಿದ್ದು ಮಾಡಿ. ಸ್ವಲ್ಪ ಹೊತ್ತಲ್ಲಿ ಬೆನ್ನು ನೋಯುತ್ತೆ, ಮೂಳೆಗಳು ಮುರಿಯುತ್ತೆ, ಹೊಟ್ಟೆ ನೋವಾಗತ್ತೆ, ಆಗಲಿ ಬಿಡಿ. ನಾನು ಏನು ಪ್ರಯೋಜನ ಹೇಳಿದೆ ಅದು ಹೇಗಾಗುತ್ತೆ? ಆ ಪ್ರಯೋಜನಗಳಾಯಿತು. ಯಾಕೆಂದರೆ 10 ನಿಮಿಷ ಒಂದೊಂದು ಆಸನ ಮಾಡಿಸಿದೆ, ಆಸನದೊಂದಿಗೆ ಪ್ರಾಣಾಯಾಮ, ಪ್ರಾಣಾಯಾಮದೊಂದಿಗೆ ಧ್ಯಾನ ಮಾಡಿಸಿದೆ. ಯಾಕೆಂದರೆ ನಾನು ಸ್ವಭಾವದಿಂದ ರೋಗಿ ಅಲ್ಲ, ನಾನು ಸ್ವಭಾವದಿಂದ ಯೋಗಿ. ನಾನು ಶರೀರದ, ಇಂದ್ರಿಯದ, ಮನಸ್ಸಿನ, ಪ್ರಾಣಗಳ
ಸ್ವಾಮಿ. ಹಾಂ, ನೀವು ಶರೀರದ ಇಂದ್ರಿಯಗಳ ಮನಸ್ಸಿನ ಗುಲಾಮರಲ್ಲ. ನೀವು ರೋಗಿ ಅಲ್ಲ, ಶರೀರಕ್ಕೆ ರೋಗವಿದೆ. ನೀವಿದ್ರಿಂದ ಹೊರಬರ್ತೀರಿ. ಭಗವಂತನ ಹೆಸರಿನ ಔಷಧ ತಗೊಂಡು, ಭಗವಂತನ ಹೆಸರು, ಭಗವಂತನ ಆಶ್ರಯ ಎಲ್ಲಕ್ಕಿಂತ ದೊಡ್ಡ ಔಷಧಿ. ಭಗವಂತ ಎಲ್ಲಕ್ಕಿಂತ ದೊಡ್ಡ ಔಷಧಿ. ಭಗವಂತ ಸರ್ವಶಕ್ತಿವಂತ, ಸರ್ವಜ್ಞ, ಸರ್ವಕರ್ತ, ಸರ್ವನಿಯಂತನು. ಇವೆಲ್ಲ ಕೆಮಿಕಲ್ ಸೋರ್ಸ್, ಹಾರ್ಮೋನ್ಸ್, ಇನ್ಸುಲಿನ್. ನೀವು ಹೊರಗಿಂದ ಏನು ತಗೋತೀರಿ? ಮಧುನಾಶಿ, ಮಧುಗ್ರೇಡ್ ನೀವೇನು ತಗೋತೀರಿ? ಈ ಸೌತೆಕಾಯಿ, ಹಾಗಲಕಾಯಿ, ಗಿಲೋಯಿ, ಟೊಮೆಟೊ, ಸದಾಬಾರ್, ಕುಟ್ಕಿ, ಚಿರಾಯ್ತ ಇವೆಲ್ಲವುಗಳ ಜ್ಯೂಸ್ ನಾವೇ ನಿಮ್ಗೆ ಕೊಡ್ತೀವಿ. ಈ ಮೆತ್ತೆಯ ನೀರು ನಾವು ನಿಮಗೆ ಕುಡಿಸ್ತೀವಿ. ಇವೆಲ್ಲ ಔಷಧಿಗಳು ದ್ರವ್ಯ, ಎಲ್ಲ ಭಗವಂತನ ರೂಪ. ಎಲ್ಲ ಔಷಧಿಗಳನ್ನು ಭಗವಂತನೇ ಮಾಡಿದ್ದು. ಯಾವ ಭಗವಂತನು ಇವೆಲ್ಲವನ್ನು ಮಾಡಿದ್ದಾನೆ, ರಚಿಸಿದ್ದಾನೆ, ಅದೇ ಭಗವಂತ ನನ್ನೊಳಗಿದ್ದಾನೆ. ಮತ್ತು ನಾನು ಅವನಿಗೆ ಶರಣಾಗಿದ್ದೇನೆ. ಇದಕ್ಕಂತಾರೆ ಭಕ್ತಿಯ ಪರಾಕಾಷ್ಠೆ, ವಿಶ್ವಾಸದ ಪರಾಕಾಷ್ಠೆ. ಭಗವಂತನ ಭಕ್ತಿಯ ಶಕ್ತಿ, ಭಗವಂತನ ಭಕ್ತಿಯ ಶಕ್ತಿ ಇಷ್ಟು ದೊಡ್ಡದಿದೆ. ಅದರಿಂದ ಈ ಮಧುಮೇಹ ಏನು? ವಿಷಯ ಮಧುಮೇಹದ್ದೇ ಅಲ್ಲ. ಈ ಮಧುಮೇಹ, ಈ ಹೆಪಟೈಟಿಸ್, ಈ ಫ್ಯಾಟಿ ಲಿವರ್, ಈ ಲಿವರ್ ಸಿರೋಸಿಸ್, ಈ ಕಿಡ್ನಿ ಫೇಲಿಯರ್, ಈ ಇನ್ಫರ್ಟಿಲಿಟಿ, ಯಾವುದೇ ಕಾರಣದಿಂದ ಒಂದೊಂದು ರೋಗಕ್ಕೆ ಹಲವಾರು ಕಾರಣಗಳಿರುತ್ತವೆ. ಈ ಇನ್ಫರ್ಟಿಲಿಟಿಗೆ ಒಂದು ಕಾರಣವಿದೆ. ಶರೀರದಲ್ಲಿ ವಾತ, ಪಿತ್ತ, ಕಫ ದೋಷ ಹೆಚ್ಚಾಗೋದು. ನಿನ್ನೇನು ಒಬ್ಬರು ಹಸ್ಬೆಂಡ್ ವೈಫ್ ತುಂಬ ಅಳ್ತಿದ್ರು. ಅವರಂದರು, ಬಾಬಾಜಿ ನಾವು ನಿಮಗೆ ಶರಣಾಗಿದ್ದೇವೆ, ಯಾಕೆಂದರೆ ನಮ್ಮ ಮದುವೆಗೆ 10 ವರ್ಷಗಳಾಗಿವೆ, ಮತ್ತು ಮನೆಯಲ್ಲಿ ಎಲ್ಲರೂ ಟಾಂಟ್ ಮಾಡ್ತಾರೆ, ನಮಗೆ ಜೀವಿಸುವುದೇ ಕಷ್ಟವಾಗಿದೆ. ಸಂತಾನ ಆಗೋದು ಬಿಡುವುದು ದೊಡ್ಡ ವಿಷಯವಲ್ಲ, ಆದರೆ ಈ 4 ಕಡೆಯಿಂದ ಜನರು ಏನು ಟಾಂಟ್ ಮಾಡ್ತಾರಲ್ಲ ಅದನ್ನು ಕೇಳೋಕ್ಕಾಗೋದಿಲ್ಲ. ಸ್ವಾಮೀಜಿ ಏನಾದರೂ ಉಪಾಯ ಹೇಳಿ. ನಾನಂದೇ ನೋಡಿ, ಮತ್ತೆ ಹಲವು ಬಾರಿ ಚಿಕ್ಕ ತೊಂದರೆಗಳಾಗ್ತವೆ, ದೊಡ್ಡದಾಗೋದಿಲ್ಲ. ಕೆಲವು ಬಾರಿ ವಾತದೋಷ, ಪಿತ್ತದೋಷ ಹೆಚ್ಚಾಗೋದ್ರಿಂದ, ಕಫದ ದೋಷ ಆಗೋದ್ರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದಾಗಿ ವೆಯ್ಟ್ ಹೆಚ್ಚಾಗೋದ್ರಿಂದ, ಚಿಂತೆ ಹೆಚ್ಚಾಗೋದ್ರಿಂದ, ಒತ್ತಡ ಹೆಚ್ಚಾಗೋದ್ರಿಂದ, ಹಲವೊಮ್ಮೆ ಥೈರಾಯ್ಡ್ನ ಕಾರಣದಿಂದ, ಕೆಲವೊಮ್ಮೆ ಫೆಲೋಪಿಯನ್ ಟ್ಯೂಬ್ ಬಂದ್ ಆಗೋದ್ರಿಂದ, ಸ್ಪರ್ಮ್ ಓಮ್ ಕಡಿಮೆ ಆಗೋದ್ರಿಂದ, ಯಾವುದೇ ಕಾರಣ. ಕೆಲವು ರೋಗಗಳಿಗೆ 10 ಕಾರಣಗಳಿರುತ್ತವೆ. ಹಾರ್ಟ್ನ ರೋಗಗಳಿಗೆ ಕೂಡ 10 ಕಾರಣಗಳಿವೆ. ತೂಕ ಹೆಚ್ಚಾಗೋದ್ರಿಂದ, ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ, ಅನ್ಹೆಲ್ದಿ ಲೈಫ್ ಸ್ಟೈಲ್ನಿಂದ, ಡ್ರಗ್ ಅಡಿಕ್ಷನ್ನಿಂದ, ಜೆನೆಟಿಕ್ ರೀಸನ್ನಿಂದ, ಎಕ್ಸಸೈಸ್ ಕಡಿಮೆ ಮಾಡೋದ್ರಿಂದ, ಹಾರ್ಟ್ ವೀಕ್ ಆಗೋದ್ರಿಂದ, ಮತ್ತೆ ಆಕ್ಸಿಜನ್ ಪೂರ್ತಿಯಾಗಿ ಸಿಗದ ಕಾರಣದಿಂದ, ಮತ್ತೆ ಶರೀರಕ್ಕೆ ಪೋಷಣೆ ಕೊಡುವಂತೆ ಹಾರ್ಟ್ಗೆ ಕೂಡ ಪೋಷಣೆ ಕೊಡಬೇಕು. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆಯಾದರೂ ಅರ್ಜುನ್ನ ಚಾಲ್ ಕುಡಿಬೇಕು. ನೋಡಿ, ಅರ್ಜುನ್ನ ಚಾಲ್ ಕುಡಿಯೋದ್ರಿಂದ ಹಾರ್ಟ್ ಬಲವಾಗುತ್ತೆ. ಭಾಮಿ, ಸಂಪುಷ್ಟಿ, ಸದಗುಸ್, ಮಾಯ್ವಾನ್, ಸೋಂಪ್, ವಚ, ಜ್ಯೋತಿಷ್ಮತಿ, ಬಾದಾಮ್, ಆಕ್ರೋಟ್ನಿಂದ ಮೆದುಳು ಬಲವಾಗುತ್ತೆ. ಕ್ಯಾಲ್ಸಿಯಂನಿಂದ ಮೂಳೆಗಳು ಬಲವಾಗುತ್ತೆ. ಐರನ್ನಿಂದ ರಕ್ತ ಚೆನ್ನಾಗುತ್ತೆ. ಗೋಖುರದಿಂದ ಕಿಡ್ನಿ ಬಲವಾಗುತ್ತೆ. ಭೂಮಿ ಆವಲ, ಪುನರ್ನವ, ಮಕೋಯಿಯಿಂದ ಕರಳು ಬಲವಾಗುತ್ತೆ. ದಸಮೂಲದಿಂದ ಯುಟೆರಸ್ ಬಲವಾಗುತ್ತೆ. ತ್ರಿಕುಟಾದಿಂದ, ಸ್ವಚಾರಿಯಿಂದ ಗಂಟ್ಲು ಬಲವಾಗುತ್ತೆ. ರೆಸ್ಪಿರೇಟಿವ್ ಸಿಸ್ಟಮ್ ಬಲವಾಗುತ್ತೆ. ಪ್ರೋಟೀನ್ನಿಂದ ಮಸಲ್ಸ್ ಬಲವಾಗುತ್ತೆ. ಮತ್ತು ಚಿಕ್ಕ ಪುಟ್ಟ ವಿಟಮಿನ್ ಡಿ, ಕ್ಯಾಲ್ಸಿಯಂ ಮತ್ತು ಒಂದು ಸಮುಚಿತ ಪ್ರಮಾಣದಲ್ಲಿ ವಿಟಮಿನ್ B12, ಬಿ ಕಾಂಪ್ಲೆಕ್ಸ್ ಮತ್ತು ಒಮೆಗಾ ಸಿಗೋದ್ರಿಂದ ಮೂಳೆಗಳು ಬಲವಾಗುತ್ತವೆ. ಈ ಮೂಳೆ ಮತ್ತು ಮಾಂಸಖಂಡಗಳು, ಮೂಳೆ, ಮಾಂಸಖಂಡ ಮತ್ತು ನರ್ವಸ್ ಸಿಸ್ಟಮ್ ಇವನ್ನು ಬಲವಾಗಿ ಇಡಬೇಕು. ಈ ಮಂಡೂಕಾಸನ, ಶಶಕಾಸನ ಸ್ವಲ್ಪ ಉದ್ದವಾಯಿತು, ವಾಪಸ್ ಬನ್ನಿ. ಇಷ್ಟು ಹೊತ್ತು ಮಾಡಬೇಕಾಗತ್ತೆ. ನೀವು ಮಾಡ್ತಿದ್ರಿ, ನಾನು ನೋಡಲಿಲ್ಲ, ಯಾಕಂದರೆ ನಾನು ಕೆಳಗೆ ನೋಡ್ತಿದ್ದೆ. ನೀವು ಮಾಡಿದ್ರ, ನಿಜ ಹೇಳ್ತಿದ್ದೀರಲ್ಲ. ಸರಿ ಮಕ್ಕಳೇ, ಉಲ್ಟಾ ಮಲ್ಕೊಳ್ಳಿ. ಒಮ್ಮೆ ಹೀಗೆ ಮಾಡಿ ಉಲ್ಟಾ ಮಲ್ಕೊಳ್ಳಿ. ಈ ಸುಲ್ತಾನ್ ತುಂಬ ನಾಜೂಕಾಗಿದ್ದಾರೆ. ನಾನು ತುಂಬ ಒರಟಾಗಿದ್ದೇನೆ ಇವನಿಗೆ. ಯಾವಾಗನಿಂದ ಸುಲ್ತಾನ್ ಇದನ್ನೇ ನೋಡ್ತಿದ್ದಾನೆ, ಹಾರ್ಟ್ ಸರ್ಫೇಸ್ ಇದೆ ಅಂತ. ಇವನಿಗೆ ಸ್ಕ್ರ್ಯಾಚ್ ಬಂದಿದೆ ಸುಲ್ತಾನ್ ಸಾಹೇಬ್ರಿಗೆ. ಇವನಿಗೆ ಸರ್ವಾಂಗಾಸನ ಮಾಡಿಸಿ, ಸ್ಕ್ರ್ಯಾಚ್ ಆಗಲಿಕ್ಕಿಲ್ಲ. ಪೂರ್ತಿ ಸರ್ವಾಂಗಾಸನ ಮಾಡಿಸಿ. ಈಗ
ಸುಲ್ತಾನ್ ಸಾಹೇಬ್ರೆ, ಕೆಳಗೆ ಸ್ಕ್ರ್ಯಾಚ್ ಆಗ್ತಿದ್ಯಾ? ಪುಟಿ, ಹೀಗೆ ಕೂತು ಕೂತು ಮಲ್ಗು, ಹೀಗೆ ಹೀಗೆ. ಮಾಡಿ ಮಕ್ಕಳೇ, ಹೀಗೆ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳು ತುಂಬ ಈಸಿಲಿ ಮಾಡಿಬಿಡ್ತಾರೆ. ಈ ದೊಡ್ಡ ದೊಡ್ಡ ಮಕ್ಕಳನ್ನು ಹೀಗೆ ಮಲಗಿಸಿದ್ರೆ ಅವರಿಗೆ ತುಂಬ ಕಷ್ಟವಾದೀತು. ಸರಿ, ವಾಪಸ್ ಬಂದ್ಬಿಡಿ ಮಕ್ಕಳೇ. ಸರಿ ಮಕ್ಕಳಿಗೆ ಕೂತ್ಕೊಳ್ಳಿ. ಅರ್ಧ ಮತ್ಸ್ಯೇಂದ್ರಾಸನ ಮಾಡಿ. ಇವರಿಂದ ತ್ರಿಯೋಗ ಮುದ್ರಾಸನ ಕೂಡ ಮಾಡಿಸೋಣ. ಮಕ್ಕಳು ಅರ್ಧ ಮತ್ಸ್ಯೇಂದ್ರಾಸನ ಹೀಗೆ ಮಾಡಬೇಕು. ಮತ್ತು ಈ ಪುಟ್ಟ ಮಕ್ಕಳು ಏನು ಮಾಡ್ತಾರೆ? ದೊಡ್ಡವರು ಹೀಗೆ ಮಾಡಿ. ಸರಿ, ಅರ್ಧ ಮತ್ಸ್ಯೇಂದ್ರಾಸನ ಮಾಡು. ನೀವು ಇದನ್ನೇ ಮಾಡಿ, ಹೀಗೆ ಮಾಡಿ, ಸರಿ ಮಾಡಿ. ದೊಡ್ಡವರು ವಕ್ರಾಸನ, ದೊಡ್ಡವರು ಹೀಗೆ ವಕ್ರಾಸನ ಮಾಡಿ. ಈಗ ಸ್ವಲ್ಪ ಕೇಳಿ. ನಾನು ಪೂರ್ತಿ ಹಿಂದೂಸ್ತಾನವನ್ನು ಒಂದಿನಕ್ಕಾಗಿ, ಒಂದಿನ ಯಾರೂ ಕೇಳೋದೇ ಇಲ್ವಲ್ಲ. ಅಂದರೆ 10-20 ಬಾರಿ 100-200 ಸಲ ಹೇಳಿದರೆ ಅವರ ತಲೆಯಲ್ಲಿ ಹೋಗಿ ಅದು ಅರ್ಥವಾಗುತ್ತೆ. ಈ ಮಕ್ಕಳು ಬೇಗನೆ ಗ್ರಾಸ್ ಮಾಡ್ತಾರೆ. 1 ಸೆಕೆಂಡ್ನಲ್ಲಿ 40 ಲಕ್ಷ ಇನ್ಫಾರ್ಮೇಷನ್ ಪ್ರೋಸೆಸ್ ಮಾಡ್ತಾರೆ ಅವರು. ಎಷ್ಟು? ಈ ಕಡೆ. ಮತ್ತು ನೀವು 4 1 ಸೆಕೆಂಡಲ್ಲಿ ಎಷ್ಟು? 4. ಅದಕ್ಕಾಗಿ ನಿಮಗೆ 1 ಲಕ್ಷ ಬಾರಿ ಹೇಳಬೇಕಾಗತ್ತೆ ನನಗೆ. ಮಾಡ್ತೀರಿ, ಮಾಡ್ತೀರಿ ಅಂದರೆ ಕೇಳಿ. ಈ ಪೂರ್ತಿ ಹಿಂದೂಸ್ತಾನದಲ್ಲಿ ನಾನು ಹೀಗೆ ಮಾಡ್ತೀನಿ. ಗಲ್ಲಿ ಗಲ್ಲಿಯಲ್ಲಿ, ಮೊಹಲ್ಲಾಗಳಲ್ಲಿ ಮೊದಲನೇ ಹಂತದಲ್ಲಿ ನಾನು 10,000 ಪತಂಜಲಿ ಸೆಂಟರ್ಸ್ ಬಗ್ಗೆ ಹೇಳಿದ್ದೀನಿ. ಎಷ್ಟು? 10,000. ಇದನ್ನೆಲ್ಲ ಜನರಿಗೆ ಹೇಳಬೇಕು. ಚಿಕ್ಕ ಚಿಕ್ಕ ವಿಷಯ ಆದರೆ ಹೇಳಬೇಕು. ಏನು? ಒಂದೊಂದು ಆಸನ 10 ನಿಮಿಷ ಮಾಡಬೇಕು. ಮತ್ತು ಪ್ರಾಣಾಯಾಮದೊಂದಿಗೆ ಧ್ಯಾನದೊಂದಿಗೆ ಮಾಡಬೇಕು. ಇದನ್ನು ಸಂಕಲ್ಪ ಬಿಟ್ಟು ಮಾಡಬೇಕು. ನಾನು ಸ್ವಭಾವದಿಂದ ರೋಗಿ ಅಲ್ಲ, ಯೋಗಿ ಅಲ್ಲ. ಏನು ಹೇಳ್ತೀರಿ? ಸ್ವಭಾವದಿಂದ ನಾನು ರೋಗಿ ಅಲ್ಲ. ಹೀಗೆ ನೀವು ಯೋಚಿಸೋದ್ರಿಂದ ಯೋಗ ಮುಕ್ತರಾಗ್ಬಿಡ್ತೀರಿ. ನಿಮ್ಮ ಶರೀರ, ನಿಮ್ಮ ಇಂದ್ರಿಯಗಳು, ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ ನಿಮ್ಮ ಅಧೀನವಾಗಿ ಬಿಡುತ್ತೆ. ಈ ವಿಚಾರದಿಂದಲೇ ಒಬ್ಬರು ಹೇಳಿದ್ರು, ವಿಚಾರದ್ದು ಇಷ್ಟು ಮಹಿಮೆ, ವಿಚಾರದಿಂದಲೇ ನನ್ನ ಸಂಸಾರ ಬಿಟ್ಟು ಹೋಯ್ತಪ್ಪ. ವಿಚಾರವು ನನ್ನನ್ನು ಸನ್ಯಾಸಿ ಮಾಡ್ತು. ಪತಂಜಲಿಯಲ್ಲಿ ಏನಾಗ್ತಿದೆ ಅದು ವಿಚಾರದ ಸಂಕಲ್ಪದ ಪರಿಣಾಮ. ಸಂಕಲ್ಪದಿಂದ ನೀವು ಸಿದ್ಧಿಗೆ ತಲುಪ್ತೀರಿ. ಹಾಗಾಗಿ ಸಂಕಲ್ಪ ಮಾಡ್ಕೊಂಡು ಮಾಡಿ. ಎಲ್ಲರೂ ಮಾಡಿ. 10 ನಿಮಿಷ ಆಸನ ಮಾಡಬೇಕು. ಮತ್ತು ಯಾರಿಗೆ ಏನು ಮಾಡಬೇಕೋ ಅವರವರ ಅಭ್ಯಾಸ ಪೂರ್ತಿ ಮಾಡಬೇಕು. ಈಗ ನೋಡಿ, ಕೆಲವರು ಹೇಳ್ತಾರೆ, ಸ್ವಾಮೀಜಿ ನೀವು ಹೇಳ್ತೀರಾ ಕ್ಯಾನ್ಸರ್ ಗುಣವಾಗುತ್ತೆ, ಗಂಟುಗಳು ಸರಿಯಾಗುತ್ತವೆ. ಯಾವ ದೊಡ್ಡ ರೋಗಗಳಿವೆ, ದೊಡ್ಡ ರೋಗಗಳು, 1 ಗಂಟೆ ಕಪಾಲ್ಭಾತಿ, ಅನುಲೋಮ್ ವಿಲೋಮ್ ಮಾಡಿಸ್ತೀನಿ. SLE, MS, ಆಟೋಮೆನ್ ಡಿಸೀಸ್, ರೊಮಟಾಯ್ಡ್ ಆರ್ಥರೈಟಿಸ್, ಟೈಪ್ 1 ಡಯಾಬಿಟೀಸ್ ಮಾಡುಬಿಟ್ಟ. ಇವರದ್ದು ಕಪಾಲ್ಭಾತಿ 1 ಗಂಟೆ ಆಗುತ್ತೆ. 10 ಆಸನ ಮಾಡ್ತಿದ್ದಾರೆ. ಕಡಿಮೆ ಅಂದರೆ 10-15 ಆಸನಗಳಿವೆ, ಮಂಡುಕಾಸನದಿಂದ ಹಿಡಿದು ಈಗ ಹೇಳಿದ ಹಲಾಸನದ ತನಕ. ಅಂದರೆ 10 ನಿಮಿಷ 10 ಆಸನದ್ದು ಅಂದರೆ ಪೂರ್ತಿ ಆಯಿತು. ನೇರ 100 ನಿಮಿಷ ಆಯಿತು, 1.5 ಗಂಟೆ ಆಯಿತು ಪೂರ್ತಿ. ಈ ಮಕ್ಕಳು 1.5 ಗಂಟೆ ಕಪಾಲ್ಭಾತಿ ಮಾಡ್ತಾರೆ. ಅಂದರೆ ಒಂದೊಂದು ಆಸನ 10 ನಿಮಿಷ ಮಾಡಿ. ಆಸನ ಪ್ರಾಣಾಯಾಮ ಮತ್ತು ಧ್ಯಾನದೊಂದಿಗೆ ಮಾಡಿ. ಈಗ ಈ ವಿಷಯವನ್ನು ಕಲಿಸಲು ತುಂಬ ಸಮಯ ಆಗುತ್ತೆ. ಮತ್ತು ಚಿಕ್ಕ ಪುಟ್ಟ ವಿಷಯ ಇನ್ನೂ ಮಾಡಿಸ್ತೀನಿ. ಎಲ್ರಿಗೂ ಬಸ್ತಿ ಕೊಡ್ತೀನಿ. ಬಸ್ತಿ ನೋಡಿ, ನಿಜವಾಗಿ 3 ಬಾರಿ ನಾನು ನಿಮ್ಗೆ ಏನು ಕಲಿಸ್ತೀನಿ ನೀವು ಅದನ್ನು ಕಲ್ತ್ಕೊಳ್ತೀರಿ. ಮನೆಗೆ ಹೋಗಿ ಅದನ್ನು ಕಂಟಿನ್ಯೂ ಫಾಲೋ ಮಾಡಬೇಕು. ಈ 10-15 ವಿಷಯಗಳನ್ನು ನೀವು ಮನೆಯಲ್ಲಿ ಫಾಲೋ ಮಾಡಬೇಕು. ಎಲ್ಲರೂ ಮನೆಯಲ್ಲಿ ಕೂಡ ಬಸ್ತಿ ಮಾಡಬೇಕು. ದಿನಾಲೂ ಮಾಡಬೇಕಿಲ್ಲ. ಯಾರಿಗೆ ಸೌಖ್ಯವಿಲ್ಲ ವಾರದಲ್ಲಿ 3 ದಿನ, ಗುಣವಾದ ನಂತರ 15 ದಿವಸದಲ್ಲಿ 1 ಬಾರಿ ನೋಡಿ. ಅದಂದರೆ ನನ್ನ ವತಿಯಿಂದ ನಾನು ತಿಂಗಳಲ್ಲಿ 1 ಬಾರಿ ತಗೋತೀನಿ. ರೋಗಿಗಳು 1 ವಾರದಲ್ಲಿ 3 ಬಾರಿ ಇಲ್ಲಿ ಮಾಡಿಸುವ ಹಾಗೆ. 15 ದಿವಸ ಇಲ್ಲಿರುವವರಿಗೆ 6 ಸಲ ಮಾಡಿಸ್ತೀನಿ. ವಾರದಲ್ಲಿ 3 ಬಾರಿ, ಆಮೇಲೆ ವಾರದಲ್ಲಿ 1 ಬಾರಿ, ಆಮೇಲೆ 2 ವಾರದಲ್ಲಿ ಒಮ್ಮೆ, ಮತ್ತೆ ತಿಂಗಳಲ್ಲಿ 1-2 ಸಲ. ಸಂಡೇಲಿ ತಗೊಳ್ಳಿಲ್ಲ, ಏನು ತೊಂದರೆ, ಒಮ್ಮೆ ತಗೊಳ್ಳಿ ಸಂಡೇಗೆ. ದಿನಾಲೂ ತಗೊಂಡ್ರೆ ಮತ್ತೆ ಅಭ್ಯಾಸವಾಗಿಬಿಡುತ್ತೆ.
ಆದರೆ ಈಗ ಅಗತ್ಯ, ನೀವು ಬಸ್ತಿ ತಗೋಬೇಕು, ಸ್ನೇಹಂ ಸುವೇದನ ಮಾಡಬೇಕು, ಸ್ಟೀಮ್ ತಗೋಬೇಕು. ಸ್ಟೀಮ್ ತಗೊಳ್ಳೋ ವಿಧಾನ ಪ್ರೆಷರ್ ಕುಕ್ಕರ್ನಿಂದ ತಗೊಳ್ಳಿ, ಹೆಚ್ಚು ಇಲ್ಲದಿದ್ದರೆ. ಯಾವುದೇ ಬಟ್ಟೆ ಮುಸುಕ್ಕೊಂಡು ಪ್ರೆಷರ್ ಕುಕ್ಕರ್ನಿಂದ ತಗೊಳ್ಳಿ ಈ ಸ್ಟೀಮ್ ಬಾಕ್ಸ್. ಮತ್ತು ಯಾರಿಗೆ ರೊಮಟೈಡ್ ಆರ್ಥರೈಟಿಸ್ ಇದೆ, ಫೈಬ್ರೋಮಾಲ್ಜಿಯಾ ಇದೆ, ಎನ್ಕ್ಲಾಯ್ಸಿಸ್ ಕೊಲಾಟಿಸ್ ಇದೆ, ಶರೀರ ಪೂರ್ತಿ ಬಿಗಿಯಾಗಿಬಿಟ್ಟಿದೆ, ಅವರು ಈ ಸ್ಟೀಮ್ ಬಾಕ್ಸ್ ತರಿಸ್ಕೋಬೇಕು. ಚಿಂತಿಲ್ಲ, ಎಷ್ಟು ದುಡ್ಡಾಗುತ್ತೆ. ನಿಮಗೆ ಅಭ್ಯಾಸ ಆಗಬೇಕಂತ ಎಲ್ರಿಗೆ ಇಲ್ಲಿ ಮಾಡಿಸ್ತೀನಿ. ಶಿರೋಧಾರ, ಅಕ್ಷಿತರ್ಪಣ್, ಸ್ನೇಹನ್ ಶ್ರೀಧನ್, ಸ್ಟೀಮ್, ಆಮೇಲೆ ಮಸಾಜ್, ಮತ್ತು ನೀರಿನ ಬ್ಯಾಗ್ನ ಮಸಾಜ್, ಮತ್ತು ಅದರಲ್ಲೂ ಮರಳಿನ ಮಸಾಜ್, ಆಮೇಲೆ ಅದರ ಒಳಗೆ ಡ್ರೈ ಮಸಾಜ್, ಅದನ್ನು ಉದ್ವರ್ತನ್ ಹೇಳ್ತಾರೆ. ಆ ಬಟನ್ ಟೈಪ್ ಇರುತ್ತಲ್ಲ, ಒಣ ಡ್ರೈ ಮಸಾಜ್, ಉದ್ವರ್ತನ್. ಒಂದು ಕಡೆಯಿಂದ ಮಾಡಿ, ಆಮೇಲೆ ಇನ್ನೊಂದು ಕಡೆಯಿಂದ ಮಾಡಿ, ಎಲ್ಲರೂ ಮಾಡಿ. ಯಾರು ಸುಮಗೆ ಕೂತ್ಕೋಬಾರ್ದು. ಈ ಚಿಕ್ಕ ಮಕ್ಕಳನ್ನು ಅದಕ್ಕಾಗಿ ಕೂರಿಸಿದ್ದೇನೆ, ಇವರನ್ನು ನೋಡಿ ಆದರೂ ಮಾಡಿಯಪ್ಪ ನೀವು. ಇವರು ಮಾಡ್ತಿದ್ದಾರೆ ಅಂದರೆ ನೀವು ಮಾಡಿ, ಸರಿಯಾಗಿ ಮಾಡಿ. ಬರೀ ನೇರ ಕೂತ್ಕೊಂಡು ಭಸ್ತ್ರಿಕೆ ಮಾಡಬೇಡಿ ನೀವು. ಹಾಂ, ಯಾರಿಗೆ ರೊಮಟೈಡ್ ಆರ್ಥರೈಟಿಸ್, ಆಂಕೋಲಾಜಿ ಕೊಲೈಟಿಸ್ ಇದೆ ಮತ್ತು ಹೆಚ್ಚು ಸಮಸ್ಯೆ ಇದ್ದು ಮಾಡಲಾಗದಿದ್ದರೆ ಎಷ್ಟು ಆಗುತ್ತೋ ಅಷ್ಟು ಮಾಡಿ. ಮತ್ತು ಕೇಳಿ, ಈ ಮನೆಯಲ್ಲಿ ಇರಬೇಕು ಸ್ನೇಹನ್ ಶ್ರೀಧನ್, ವಮನ್ ವಿರೇಚನ್, ಜಲ್ನೇತಿ, ಸೂತ್ರನೇತಿ, ತ್ರಾಟಕ್, ಅಕ್ಷಿತರ್ಪಣ್, ಆಯುವಾಸ್. ಇದನ್ನು ಮನೇಲೇ ಮಾಡ್ಬೋದು. ಇಲ್ಲಿದ್ದರೆ ಮಾಡ್ತೀರಾ, ಮನೇಲಂತೂ ಆಲಸ್ಯ ಆಗತ್ತೆ. ಈ ಚಿಕ್ಕ ಪುಟ್ಟ ವಿಷಯದಲ್ಲಿ ಆಲಸ್ಯ ಬರುತ್ತೆ ನಿಮಗೆ. ತಿನ್ನೋಕೆ ಆಲಸ್ಯವಾಗೋದಿಲ್ಲ ನಿಮಗೆ, ಮಲಗೋಕೆ ಆಲಸ್ಯವಾಗೋದಿಲ್ಲ, ಹರಟೆ ಹೊಡೆಯಲು ಆಲಸ್ಯವಾಗೋದಿಲ್ಲ, ಸೀರಿಯಲ್ ನೋಡುವಾಗ ಆಲಸ್ಯ ಆಗೋದಿಲ್ಲ. ಕೇಳಿ, ನಿಮ್ಮ ಕೆಲಸ ಪೂರ್ತಿ ಮಾಡಿ, ಯಾವುದರಲ್ಲೂ ಆಲಸ್ಯ ಮಾಡಬೇಡಿ. ತ್ರಾಟಕ್ ಮಾಡಿ, ಯಜ್ಞ ಮಾಡಿ. ಯಜ್ಞ ಮಾಡೋಕ್ಕಾಗದಿದ್ದರೆ ದೀಪ ಯಜ್ಞ ಮಾಡಿ. ಪತಂಜಲಿ ಹಸುವಿನ ದೇಸಿ ತುಪ್ಪ ಬರುತ್ತೆ, 100% ಹಸುವಿನ ತುಪ್ಪ, ನಾಟ್ 99%, 100% ಹಸುವಿನ ತುಪ್ಪ. ಅದಕ್ಕೆಲ್ಲ ಪ್ಯಾರಾಮೀಟರ್ ಇದೆ, ಅದನ್ನು ನಾವು 100% ಚೆಕ್ ಮಾಡ್ತೇವೆ. ಯಾಕಂದರೆ ನಮ್ಮ ಶತ್ರುಗಳು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಜಗತ್ತಿನಲ್ಲಿ ಪತಂಜಲಿ ತುಪ್ಪ ಸಿಗುತ್ತೆ. ಇಲ್ಲಿಂದ ಇಡೀ ಜಗತ್ತಿಗೆ ಕೊಂಡೋಗ್ತಾರೆ. ನಾನಂತೀನಿ ಜಗತ್ತನ್ನ ಯಾವುದೇ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿ ಒಂದು ಚೂರು ಕೂಡ ಆರ್ಟಿಫಿಷಿಯಲ್ ಕಲರ್ ಸಿಗಲಿಕ್ಕಿಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ ಸಿಗೋಕ್ಕಿಲ್ಲ, ಫ್ರಾಗ್ರೆನ್ಸ್ ಸಿಗೋಕ್ಕಿಲ್ಲ. ಆರ್ಟಿಫಿಷಿಯಲ್ ಫ್ಲೇವರ್ ಫ್ರಾಗ್ರೆನ್ಸ್ ಜೊತೆಗೆ ಅದರಲ್ಲಿ ಕೆಲವರು ಎಣ್ಣೆ ಸೇರಿಸ್ತಾರೆ. ಎಣ್ಣೆ ಸೇರಿಸಿ ಅದರಲ್ಲಿ ಕ್ರಿಸ್ಟಲ್ ಉಂಟಾಗ್ಬಿಡುತ್ತೆ. ಜಗತ್ತಿನಲ್ಲಿ ಯಾರೇ ಒಬ್ಬ ವ್ಯಕ್ತಿ ಸಿಗಲಿಕ್ಕಿಲ್ಲ ಪತಂಜಲಿ ಹಸುವಿನ ತುಪ್ಪವನ್ನು ಯಾವುದೇ ಪ್ಯಾರಾಮೀಟರ್ನಲ್ಲಿ ಫೇಲ್ ಮಾಡಿಸಬಲ್ಲ. ಈ ಕೆಲಸ ಹೀಗೇನೇ ಆಗೋದಿಲ್ಲ ಮಕ್ಕಳೇ. ನಾನು ನಿಮಗೆ ಬೆಳಿಗ್ಗೆ ಖಂಡಿತ ಯೋಗ ಮಾಡಿಸ್ತೀನಿ ಇಲ್ಲಿ 5ರಿಂದ 7:30ವರೆಗೆ. ಆಮೇಲೆ ಇಡೀ ದಿನ ಎಲ್ಲದರ ಮೇಲೆ ನಿಗಾ ಇಡ್ತೀನಿ. ಹಲವಾರು ಸಮಸ್ಯೆಗಳನ್ನು ಮಾಡಿ ಇಟ್ಟಿದ್ದೀನಿ. ನಮ್ಮ ಶತ್ರುಗಳಂತೂ ತುಂಬ ಶಕ್ತಿಶಾಲಿ. ನಾನಂತೀನಿ ಎಲ್ರಿಗೆ ಶತ್ರುಗಳಿರಬೇಕು. ಯಾರಿಗೆ ಶತ್ರುವೇ ಇಲ್ಲ ಅವನು ತನ್ನ ತುಂಬ ದೊಡ್ಡ ಶತ್ರು. ಅಂದರೆ ಎಲ್ಲರೂ ಮಾಡಿದ್ರ ಸರಿ. ಗೋಮುಖಾಸನ ಮಾಡಿ ಮಕ್ಕಳೇ. ಇವರು ತುಂಬ ಒಳ್ಳೆ ಮಕ್ಕಳು. ಕೇಳಿ, ಹಸುವಿನ ತುಪ್ಪ ಉರಿಸುವುದರಿಂದ ದೇವತೆಗಳ ಆಶೀರ್ವಾದ ಸಿಗುತ್ತೆ. ಒಬ್ಬ ಹೇಳಿದ ಕೋಣದ್ದು ಉರಿಸಿದ್ರೆ ನಾನಂದೆ ಮಹಿಷಾಸುರ ಸಿಗುತ್ತಾನೆ. ಮಹಿಷಾಸುರನ ಹೆಸರು ಕೇಳಿ ಎಲ್ಲರೂ ನಗ್ತೀರ. ನಿಮಗೆ ನಾನು ಎಂಟರ್ಟೈನ್ಮೆಂಟ್ ಕೂಡ ಮಾಡಿಸ್ತೀನಿ. ಹೇಗೆ? ಸಾತ್ವಿಕ ಭಜನೆ, ಸಾತ್ವಿಕ ಆಹಾರ, ಸಾತ್ವಿಕ ತಿನಿಸು, ಸಾತ್ವಿಕ ತಮಾಷೆ ಕೂಡ ಸಾತ್ವಿಕ ಇರಬೇಕು. ಸರಿ ಮಾಡಿ. ನಿರಂತರವಾಗಿ 100 ಬಾರಿ ಕಪಾಲಭಾತಿ ಆಗಬೇಕು ಒಂದು ಕಡೆಯಿಂದ. ಮತ್ತೆ 100ಕ್ಕೆ ಮೊದಲು ಯಾರಾದರೂ ನಿಂತ್ಬಿಟ್ರೆ ಅವರ ಒಳಗೆ ಮಹಿಷಾಸುರ ಪ್ರಕಟವಾಗ್ತಾನೆ. ಹೀಗೆ ಒಳ್ಳೆ ರೀತಿಯಿಂದ ಯೋಗ ಮಾಡಬೇಕು. ಈಗ ನೋಡಿ, ನೀವು ಭಸ್ತ್ರಿಕಾ ಕೂಡ ಹೇಗೆ ಮಾಡ್ತೀರಾ? ಹೀಗೆ ಮಾಡಬಾರ್ದು. ಹೇಗೆ ಮಾಡಬೇಕು? ಮಕ್ಕಳೇ ಮಾಡಿ ಪ್ರಾಣಾಯಾಮ, ಆಮೇಲೆ ಆಸನ ಮಾಡೋಣ. ಹೀಗೆ ಕೂತ್ಕೊಳ್ಳಿ. ಕೂತ್ಕೊಂಡು ಯಾರು ಬಲವಂತರು ಇದ್ದೀರಿ ಅವರು
ಕೆಲವರು ಕಡಿಮೆ ಮಾಡ್ತಾರೆ, ತುಂಬ ಅಲ್ಗಾಡ್ತಾರೆ. ಪೂರ್ತಿ ತಗೊಳ್ಳಿ, ಪೂರ್ತಿ ಬಿಡಿ. ಶ್ವಾಸ ತುಂಬುವಾಗ ಆಗ ಈ ಬ್ರಹ್ಮಾಂಡದ ಎಲ್ಲ ಶುಭವು ನನ್ನೊಳಗೆ ಬರ್ತಾ ಇದೆ. ಆರೋ ಭದ್ರ ಅಪರೋ ಯಾಶ್ರಿತ. God is blessing me. God is helping me. Almighty is showering His compassions on me. ಭಗವಂತನ ಆಶೀರ್ವಾದದಿಂದ ನಾನು ಅಭಿಷಕ್ತನಾಗ್ತಿದ್ದೀನಿ, ಆಶೀಷನಾಗ್ತಿದ್ದೀನಿ, ನನಗೆ ಅನುಗ್ರಹ ಸಿಗ್ತಿದೆ. ಒಂದು ಶ್ವಾಸ ತುಂಬಿದೆ, ಮತ್ತೆ ಒಂದು ಶ್ವಾಸದಲ್ಲಿ ಇಡೀ ಬ್ರಹ್ಮಾಂಡದ ದಿವ್ಯತೆಯ, ಶಕ್ತಿಯ, ಶೌರ್ಯದ ಚೈತನ್ಯವನ್ನು ನಾನು ಒಳಗೆ ತಗೋತಿದ್ದೇನೆ. ಇದು ಶ್ವಾಸಗಳ ಮಹಿಮೆ. ಭಾವದೊಂದಿಗೆ ಶ್ವಾಸ ತುಂಬಿ, ಭಕ್ತಿಯೊಂದಿಗೆ. ಅದಕ್ಕಾಗಿ ನಾನು ಹೇಳ್ತೀನಿ, ಸರ್ಫೇಸ್ನಲ್ಲಿ ಮಾತ್ರ ಯೋಗ ಮಾಡಬೇಡಿ. ಈಗ ನೋಡಿ, ಈಗ ಮೊದಲಿಂದಲೇ ಹೇಳಬೇಕಾದ್ರೆ ನಾನು ಹೇಳ್ತಾ 2 ಗಂಟೆ ತಾಗ್ತಾ ಇತ್ತು ಚಿಕ್ಕ ಚಿಕ್ಕ ವಿಷಯಗಳನ್ನು ಹೇಳೋಕ್ಕೆ. ಯೋಗಾಭ್ಯಾಸ ಪೂರ್ತಿ ಮಾಡಿ. ಯೋಗಾಭ್ಯಾಸದಲ್ಲಿ ವ್ಯಾಯಾಮನೂ ಪೂರ್ತಿ ಮಾಡಿ, 10-20 ನಿಮಿಷದ್ದು. ಆಸನವನ್ನು ಮಾಡಿ, ಆಸನದೊಂದಿಗೆ ಪ್ರಾಣಾಯಾಮ ಕೂಡ ಮಾಡಿ, ಪ್ರಾಣಾಯಾಮದೊಂದಿಗೆ ಧ್ಯಾನ ಮಾಡಬೇಕು. ಯಜ್ಞ ಕೂಡ ಪೂರ್ತಿ ಮಾಡಿ, ಬೇಕಿದ್ದರೆ ದೀಪ ಯಜ್ಞ ಮಾಡಿ. ಹಸುವಿನ ತುಪ್ಪದ ದೀಪ ಉರಿಸ್ಬಿಡಿ. ಮನೆಯಲ್ಲಿ ಹಸುವಿನ ತುಪ್ಪದ ದೀಪ ಉರಿಸಿ. ಮತ್ತು ಯಾರ ಮನೆಯಲ್ಲಿ ಹೆಚ್ಚು ಮಂದಿ ಅಸೌಖ್ಯರಾಗಿದ್ದಾರೆ, ಈ ಮೋಸಗಾರರ ಮಾತು ಕೇಳಬೇಡಿ. ಕೆಲವು ಕಪಟಿಗಳು ಹೀಗೆ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ದೀಪ ಉರಿಸಬಾರ್ದು, ಬರೀ ಮಂದಿರದಲ್ಲೇ ಉರಿಬೇಕು. ನಾನಂತೀನಿ, ಪ್ರತಿ ಮನೆ ಮಂದಿರ ಆಗಬೇಕು, ಮತ್ತು ನಿಮ್ಮ ದೇಹವೇ ದೇವಾಲಯ ಆಗಬೇಕು. ಇದುವೇ ಸತ್ಯ. ಈ ಕಪಟಿ ಮೋಸಗಾರರ ಚಕ್ಕರ್ನಲ್ಲಿ ನೀವು ಬೀಳಬೇಡಿ. ಕೆಲವರು ವಾಸ್ತುವಿನ ಹೆಸರಿನಲ್ಲಿ, ಕೆಲವರು ಗ್ರಹದ ಹೆಸರಿನಲ್ಲಿ, ನಕ್ಷತ್ರದ ಹೆಸರಿನಲ್ಲಿ, ಭೂತ ಪ್ರೇತಗಳ ಹೆಸರಿನಲ್ಲಿ ನಿಮ್ಮನ್ನು ಹೆದರಿಸ್ತಾರೆ. ಯಾರ ಮೇಲೆ ಭಗವಂತನ ಗುರುವಿನ ಅನುಗ್ರಹ ಇರುತ್ತೆ, ಅವರ ಮೇಲೆ ಯಾವ ಗ್ರಹನೂ ಇರೋದಿಲ್ಲ. ಸುಮ್ಮನೆ ಗ್ರಹ ನಕ್ಷತ್ರ ಅಂತಾರೆ. ಮತ್ತೆ ಹವನ ಮಾಡ್ಕೊಳ್ಳಿ. ಅಂದರೆ ಎಲ್ಲ ದೋಷ, ಪ್ರಾರಬ್ಧ ದೋಷ. ನೀವು ಮಾಡಿದ ಜನ್ಮಾಂತರದ ಪಾಪ ಕೂಡ ನಷ್ಟವಾಗಿಬಿಡುತ್ತೆ. ಎಲ್ಲರೂ ಮಾಡಿ, ಯಜ್ಞ ಮಾಡ್ತಾ ಹೋಗಿ. ಯಜ್ಞ ತುಂಬ ಅಗತ್ಯ ಎಲ್ರಿಗಾಗಿ. ತ್ರಾಟಕ ಮಾಡಿ. ತಿಳಿತಾ, ಯಾರ ಮನೆಯಲ್ಲಿ ತುಂಬ ರೋಗಿಗಳಿದ್ದಾರೆ ಅವರ ಅಖಂಡ ಜ್ಯೋತಿ ಉರಿಸಿ. ಪೂಜೆಯ ಈ ಹಲವು ಸಾಮಗ್ರಿಗಳು, ಊದುಬತ್ತಿ, ಧೂಪ, ಯಾರಿಗೊತ್ತು ಏನೇನೋ ನಾವು ಮಾಡ್ತೇವೆ. ಏನು ಮಾಡೋದು, ಜನರು ಸುಮ್ಮನೆ ಏನೇನೋ ಜನ ಅಂತಿದ್ರು ಬೆರಕೆ ಮಾಡ್ತೀನಿ ಅಂತ. ನಾನು ಎಲ್ಲಕ್ಕಿಂತ ಒಳ್ಳೆಯದನ್ನು ಕೊಟ್ಬಿಟ್ಟೆ. ಒಳ್ಳೆ ತುಪ್ಪ ಎಲ್ಲಕ್ಕಿಂತ ಒಳ್ಳೆಯದು. ಮತ್ತು ಯಾರಿಗೆ ಯಾವ ರೋಗವಿದೆ ಅದಕ್ಕೆ ಬೇಕಾದ ಸಾಮಗ್ರಿ, ಹಾಗೆ ನಾವು ಬೇರೆ ಬೇರೆ ಸಾಮಗ್ರಿಗಳನ್ನು ತಯಾರಿಸಿದ್ದೀವಿ. ಇಲ್ಲಿ ಅವು ಸಿಗುತ್ತವೆ, ಕೊಂಡ್ಕೊಂಡು ಹೋಗಿ. ಈಗ ಅಂಗಡಿಯಲ್ಲಿ ಸಿಗ್ತಾ ಇಲ್ಲ, ಅಲ್ಲಿ ಕೂಡ ಒಂದೊಂದು ಸಾಮಗ್ರಿ ನಿಮಗೆ ಕೊಡಿಸಲು 2-3 ತಿಂಗಳು ತಾಗಿಬಿಡುತ್ತೆ ನಮಗೆ. ಅದರ ಎಲ್ಲ ಸರ್ಟಿಫಿಕೇಶನ್ ತಗೋಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ, ನಂತರ ಅದರ ಸರ್ಚ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೇನೇ ಅಲ್ಲ, ನಾವಂದೇವು ಈ ಔಷಧಿಯಿಂದ ಈ ರೋಗ ಗುಣವಾಗುತ್ತೆ, ಅದರ ಪೂರ್ತಿ ಎವಿಡೆನ್ಸ್ ನಮಗೆ ಕೊಡಬೇಕಾಗತ್ತೆ. ನಾವು ಸೈಂಟಿಫಿಕ್ ರಿಸರ್ಚ್ ಬೇಸ್ಡ್ ಆಯುರ್ವೇದಕ್ಕೆ ಅನುಸಾರ ಹೋಗ್ತೇವೆ. ಹೀಗೆಲ್ಲ ಏನಾದರೂ ಬೆರೆಸಿ ಏನಾದರೂ ಕೊಟ್ಬಿಡೋದು ಗುರುಪ್ರಸಾದ ಅಂತ ಹೇಳಿ. ಎಲ್ಲರೂ ಮಾಡಿ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ, ತುಪ್ಪದ ದೀಪ ಎಲ್ಲರೂ ಉರಿಸಿ, 1-5 ನಿಮಿಷ ತ್ರಾಟಕ ಮಾಡಿ. ಯಾರಿಗಾದರೂ ಸೂರ್ಯನ ಇವತ್ತು ಸೂರ್ಯ ಕಾಣಿಸ್ತಾನೇ ಇಲ್ಲ, ಎಲ್ಲಿ ತ್ರಾಟಕ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಸೂರ್ಯ ಉದಯಿಸ್ತಾನೆ ಯಾವಾಗಲೂ. ಮಾಡಿ ಮಕ್ಕಳೇ ಎಲ್ಲರೂ. ಆಳ ಶ್ವಾಸ ತುಂಬೋದ್ರಿಂದ ಎಲ್ಲ ರೋಗ ತೊಲಗುತ್ತೆ. ಲೆಸ್ ಆಕ್ಸಿಜನ್ ಸಪ್ಲೈ ಈಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್. ಸ್ಟ್ರೆಸ್ ಇಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್. ಇದು 2 ದೊಡ್ಡ ತತ್ವಗಳು. ಒತ್ತಡ ಮುಕ್ತರಾಗಿರಿ, ಮತ್ತೆ ಪೂರ್ತಿ ಆಕ್ಸಿಜನ್ ತಗೊಳ್ಳಿ. ಪ್ರಜ್ಞಾಪರಾಧ ಧೃತಿ ಸ್ಮೃತಿ ಭ್ರಷ್ಟ ಕರ್ಮ ಯತ್ ಕುರ್ತೆ ಅಶುಭಂ ಪ್ರಜ್ಞಾಪರಾಧಂ ತಂ ವಿದ್ಯಾತ್ ಸರ್ವರೋಗ ಪ್ರಕೋಪಣಂ ಸರ್ವದೋಷ ಪ್ರಕೋಪಣಂ ಸರ್ವದುಃಖ ಪ್ರಕೋಪಣಂ. ಪಂಚಪ್ರಾಣ ಪಂಚಕೋಶ
ಪಂಚ ಉಪಪ್ರಾಣ 72,72,10,201 ನಾಡಿ. ಕೆಲವರಂತಾರೆ 37 ಟ್ರಿಲಿಯನ್ ಸೆಲ್ಸ್, ಕೆಲವರು 50, ಕೆಲವರು 100 ಟ್ರಿಲಿಯನ್ ಸೆಲ್ಸ್ ಇವೆ ಬಾಡಿಲಿ ಅಂತಾರೆ. ಈಗಂತೂ ಅದರ ಶೋಧವೇ ನಡೀತಾ ಇದೆ. ಪೂರ್ತಿ ಶರೀರದ ಅನಂತ ನರಗಳೇನಿವೆ, ಮಲ್ಟಿ ಬಿಲಿಯನ್, ಮಲ್ಟಿ ಟ್ರಿಲಿಯನ್ ಸೆಲ್ಸ್ ಅನುಯಾಯಿ ಆಗುತ್ತವೆ. 72,72,10,201 ನಾಡಿಗಳು ಚೈತನ್ಯಗೊಳ್ಳುತ್ತವೆ, ಚೈತನ್ವಿತ ಆಗಿಬಿಡುತ್ತೆ. ದೀರ್ಘ ಆಳ ಶ್ವಾಸ ತಗೊಳ್ಳಿ ಮಕ್ಕಳೇ. ಹೀಗೆ ನಿಮ್ಗೆ ಇಲ್ಲಿ ನಾವು ಶಿರೋಧಾರ ಮಾಡಿಸ್ತೀವಿ, ಸ್ನೇಹನ್ ಸುವೇದನ್ ಮಾಡಿಸ್ತೀವಿ, ಆಮೇಲೆ ಬಸ್ತಿ ಕೊಡಿಸ್ತೀವಿ, ಅದರಿಂದಲೇ ಉದ್ವರ್ತನ ಇತ್ಯಾದಿ ಮಾಡಿಸ್ತೀವಿ, ಅದರಿಂದಲೇ ಹವನ ಮಾಡಿಸ್ತೀವಿ. ನೋಡಿ, ಯಾರು ಶಕ್ತಿಶಾಲಿಯಾಗಿದ್ದಾರೆ ಅವರು ಹೀಗೆ 5 ನಿಮಿಷ ಮಾಡಬೇಕು. ಅಂದರೆ ಅವರ ರೆಸ್ಪಿರೇಟರಿ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ನೋಡಿ. 1 ನಿಮಿಷ ನನ್ನ ಜೊತೆಗೆ ಮಾಡಿ. ನೀವು ಪೂರ್ತಿ ಮಾಡಿದ್ರ? ಹೀಗೆ ಒಂದು ಶಬ್ದವಿದೆ, ನನ್ನ ಜೊತೆ ಹೇಳಿ. ಗುರುತ್ವಾಕರ್ಷಣ ಹೇಳಿ. ಗುರುತ್ವಾಕರ್ಷಣ ಏನಂದರೆ, ಯಾರ ಆಕರ್ಷಣೆ ಹೆಚ್ಚಿರುತ್ತೆ ಅವರು ತನ್ನಲ್ಲಿಗೆ ಎಳೆದುಕೊಳ್ತಾರೆ. ಇದು ಚುಂಬಕೀಯ ಆಕರ್ಷಣೆ. ಅಂದರೆ ಯೋಗ ಏನಿದೆ ಅದು ನಿಮ್ಮ ಗುರು. ಪವನ ಗುರು, ಪಾನಿ, ಪಿತ, ಮಾತಾ, ಧರ್ತ, ಮಹತ್. ಈ ವಾಯು, ಈ ಪ್ರಾಣ ಏನಿದೆಯಲ್ಲ, ಪ್ರಾಣ ಆಚಾರ್ಯ. ಸರಿ, ಅನ್ಲೋಮ್ ವಿಲೋಮ್ ಮಾಡಿ ಮಕ್ಕಳೇ, ಅನ್ಲೋಮ್ ವಿಲೋಮ್. ಆಮೇಲೆ ನಿಮಗೆ ಇನ್ನೊಂದು ಆಸನ ಮಾಡಿಸ್ತೀನಿ ಕೊನೆಗೆ. ಎಲ್ಲರೂ ಮಾಡಿ ಅನ್ಲೋಮ್ ವಿಲೋಮ. ಪ್ರಾಣ ಪಿತಾ, ಪ್ರಾಣ ಮಾತಾ, ಪ್ರಾಣ ಭ್ರಾತ, ಪ್ರಾಣ ಸ್ವಸ, ಪ್ರಾಣ ಆಚಾರ್ಯ, ಪ್ರಾಣೋ ಬ್ರಹ್ಮಣೇತಿ. ಪ್ರಾಣಾಯ ನಮೋ ಯಸ್ಯ ಸರ್ವಂ ಇದಂ ವಶೇ. ಪ್ರಾಣಸ್ಯಿದಂ ವಶೇ ಸರ್ವಂ ತ್ರಿದಿವಿ ಯತ್ ಪ್ರತಿಷ್ಠಿತಂ.
ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ ಪ್ರಜ್ಞಾಂ ಚ ವಿಧೀಹಿನ. ಅನುಲೋಮ ವಿಲೋಮ ಮಾಡಿ. ಕೆಲವರಂತಾರೆ, ಸ್ವಾಮೀಜಿ ಇಂತಹ ಗುರುಮಂತ್ರ ಕೊಡಿ, ಇಂಥ ಬ್ರಹ್ಮಾಸ್ತ್ರ ಕೊಡಿ, ಪ್ರಾಣೋ ಬ್ರಹ್ಮೇತಿಗೆ ಹೋಗ್ಬೇಕು. ಇದು ಪ್ರಮಾಣ ಬ್ರಹ್ಮಾಸ್ತ್ರ. ಪ್ರಾಣ ಏನು ಹೇಳಿ? ಬ್ರಹ್ಮಾಸ್ತ್ರ ಹೇಳಿ. ಏನು ಜೋರಾಗಿ? ಪ್ರಾಣ ಬ್ರಹ್ಮಾಸ್ತ್ರ. ಪ್ರಾಣೋ ಬ್ರಹ್ಮೇತಿಗೆ ಹೋಗ್ಬೇಕು. ಪ್ರಾಣ ಬ್ರಹ್ಮಾಸ್ತ್ರ. ಈ ಕೊರೋನಾ, ಈ ಡೆಂಗು, ಈ ಚಿಕನ್ ಗುನ್ಯಾ, ಈ ಸ್ವೈನ್ ಫ್ಲೂ ಮತ್ತೆ ಬೇರೆ ಬೇರೆ ರೀತಿಯ ಫ್ಲೂ, ಅನುಲೋಮ ವಿಲೋಮ ಮಾಡಿ. ಇದು ಎಲ್ಲರಿಗೂ ಅಗತ್ಯ. ಲೇಪ್ ಚಿಕಿತ್ಸೆ ಮಾಡಿಸ್ತೀನಿ, ಮರ್ಮ ಚಿಕಿತ್ಸೆ ಮಾಡಿಸ್ತೀನಿ, ಕೈರೋಪ್ರಾಕ್ಟಿಕ್ ಮಸಾಜ್ ಮಾಡಿಸ್ತೀನಿ ನಿಮಗೆ. ಇದು ಎಲ್ಲ ರೀತಿಯಿಂದ ಅನುಲೋಮ ವಿಲೋಮ ಮಾಡಿ. ದೀರ್ಘವಾಗಿ ತಗೋ ಮಗು, ಬೇಗ ಮಾಡಬೇಡ, ದೀರ್ಘ. ಕಡಿಮೆ ಅಂದರೆ 5 ಸೆಕೆಂಡ್ ತಗೊಳ್ಳಿ, 5 ಸೆಕೆಂಡ್ನಲ್ಲಿ ಬಿಟ್ಬಿಡಿ. ಇದು ಪ್ರಾಣ ಬ್ರಹ್ಮ, ಇದು ಬ್ರಹ್ಮಾಸ್ತ್ರ. ನಿಮಗೆ ಯಾವುದೇ ಬ್ಯಾಕ್ಟೀರಿಯಾ, ವೈರಲ್ ಡಿಸೀಸ್ ಆಗಲಿಕ್ಕಿಲ್ಲ. ಇವೆಲ್ಲ ಡಿಸೀಸ್ನ ರಹಸ್ಯ ತೆರಿತೇನೆ ನಾನೀಗ. ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಲ್ ಡಿಸೀಸ್, ಫಂಗಲ್ ಡಿಸೀಸ್. ಸ್ವಲ್ಪ ನಸ್ಯ ತಗೊಳ್ಳಿ, ನಸ್ಯ ಇದು ಅಗತ್ಯ. ಮತ್ತು ಸೂತ್ರನೇತಿ, ಜಲ್ನೇತಿ, ತ್ರಾಟಿಕ ಎಲ್ಲವೂ. ನಸ್ಯ ತಗೊಳ್ಳಿ. ಯಾವುದೇ ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್ ಡಿಸೀಸ್ ಆಗಲಿಕ್ಕಿಲ್ಲ. ನಾನು ಸೈಂಟಿಫಿಕ್ ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ. ಮೆಲ್ಲ ಮೆಲ್ಲನೆ ದೀರ್ಘ ತಗೊಳ್ಳಿ, ದೀರ್ಘ ಬಿಡಿ. ಅನುಲೋಮ ವಿಲೋಮ ಪೂರ್ತಿ ಮಾಡಿ. ಶ್ವಾಸದೊಂದಿಗೆ ಓಂ ಓಂ ಹೇಳ್ತಾ ಹೋಗಿ. ಪ್ರಾಣಾಯಾಮದ ತಪ, ಓಂಕಾರದ ಜಪ ಮಾಡಿ. ಈ ಜಪ ತಪದಿಂದ ಯಾವುದೇ ಬ್ಯಾಕ್ಟೀರಿಯಲ್, ವೈರಲ್ ಡಿಸೀಸ್, ಫಂಗಲ್ ಡಿಸೀಸ್ ಆಗಲಿಕ್ಕಿಲ್ಲ. ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಗಲಿಕ್ಕಿಲ್ಲ. ಡಿಸೀಸ್ ಮತ್ತು ಡಿಸೀಸಸ್ನ ಕಾಂಪ್ಲಿಕೇಶನ್ಸ್ ಆಗಲಿಕ್ಕಿಲ್ಲ. ಡ್ರಗ್ ಮತ್ತು ಡ್ರಗ್ಸ್ನ ಯಾವುದು ಕೆಟ್ಟ ಪ್ರಭಾವ ಇದೆ, ಅದರ ಪ್ರಭಾವ, ಸೈಡ್ ಎಫೆಕ್ಟ್ಸ್, ಕಾಂಪ್ಲಿಕೇಶನ್ಸ್. ಡ್ರಗ್ನ ಅಡ್ವರ್ಸ್ ಇಫೆಕ್ಟ್ ಆಗುತ್ತೆ, ಡ್ರಗ್ಸ್ನ ಇಫೆಕ್ಟ್ ಅಡ್ವರ್ಸ್ ಇಫೆಕ್ಟ್ ತುಂಬ ಭಯಾನಕ. ಏನೂ ಆಗೋಲ್ಲ, ಏನೂ ಆಗೋದಿಲ್ಲ, ನೀವು ಮಾಡ್ತಾ ಹೋಗಿ. ನಿಮಗೆ ಯಾವುದೇ ಎನ್ವೈರ್ಮೆಂಟಲ್ ಡಿಸೀಸು ಆಗಲಿಕ್ಕಿಲ್ಲ. ರೋಗಗಳಿಗೆ ಬೇರೆ ಬೇರೆ ಕಾರಣಗಳಿವೆ. ಜೆನೆಟಿಕ್ ಡಿಸೀಸು ಆಗೋಲ್ಲ. ನೋ ಲೈಫ್ ಸ್ಟೈಲ್ ಡಿಸೀಸ್ ಕೂಡ. ಯೋಗವನ್ನು, ಯಜ್ಞವನ್ನು, ಆಯುರ್ವೇದವನ್ನು, ಪ್ರಕೃತಿಯನ್ನು, ಅಧ್ಯಾತ್ಮವನ್ನು ನಿಮ್ಮ ಜೀವನದ ಪದ್ಧತಿ ಮಾಡಿ. ಲೈಫ್ ಸ್ಟೈಲ್ ಡಿಸೀಸ್ ಆಗಲಿಕ್ಕಿಲ್ಲ, ಜೆನೆಟಿಕ್ ಡಿಸೀಸ್ ಆಗಲಿಕ್ಕಿಲ್ಲ. ಮತ್ತು ಆಟೋಮನ್ ಡಿಸೀಸ್ನ ಪ್ರಶ್ನೆಯೇ ಇಲ್ಲ. ಆಟೋ ಮೋಡ್ನಲ್ಲಿ ಬರುತ್ತೆ ನಿಮ್ಮ ಬಾಡಿ ಯೋಗ ಮಾಡೋದ್ರಿಂದ. ಹಾಗಾಗಿ ಆಟೋಮನ್ ಡಿಸೀಸ್ ಮುಗಿದೋಗುತ್ತೆ. ಮತ್ತು ಇಲ್ಲಿರುವಾಗ ಬೇರೆ ಬೇರೆ ಪ್ರಯೋಜನಗಳನ್ನು ತಗೋಬೇಕು. ಬೇರೆ ಬೇರೆ ಲೇಪ ಹಚ್ತೀವಿ. ಲೇಪ ಚಿಕಿತ್ಸೆ, ಮರ್ಮ ಚಿಕಿತ್ಸೆ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್ ಕೂಡ ಆಗುತ್ತೆ ಇಲ್ಲಿ ಯಾರಿಗೆ ಬೇಕೋ ಅವರಿಗೆ. ಮತ್ತು ಸ್ನೇಹನ್, ಸ್ವೇದನ್, ವಮನ್, ವಿರೇಚನ್, ನಸ್ಯ, ರಕ್ತಮೋಕ್ಷಂ, ಉದ್ವರ್ತನ್, ಶಿರೋಧಾರ, ಅಕ್ಷಿತರ್ಪಣ್ ಯಾರಿಗೆ ಅಗತ್ಯವಿದೆಯೋ ಹಾಗೆ. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಮಹತ್ವಪೂರ್ಣ. ಆಮ್ ಫುಟ್ ಬಾತ್, ಆಮ್ ಬಾತ್,
ಫುಟ್ ಬಾತ್, ಹಿಪ್ ಬಾತ್, ಸ್ಪೈನ್ ಬಾತ್, ವಾಟರ್ ಥೆರಪಿ, ಮಡ್ ಥೆರಪಿ, ಮಣ್ಣಿನ ಚಿಕಿತ್ಸೆ. ಈ ಮಣ್ಣಿನ ಪಟ್ಟಿ ಇಡುವುದು ಕೂಡ ಒಂದು ದೊಡ್ಡ ಚಿಕಿತ್ಸೆ ಆಗಿದೆ. ಅರ್ಧ ಗಂಟೆ ಮಣ್ಣಿನ ಪಟ್ಟಿ ಇಟ್ಬಿಡಿ. ಹೊಟ್ಟೆಯಲ್ಲಿ ತೊಂದರೆ ಇದ್ದರೆ 2 ಬಾರಿ ಇಟ್ಬಿಡಿ. ಎಲ್ಲರೂ ಮಡ್ ಥೆರಪಿ ತಗೊಳ್ಳಿ. ಸರಿ, ಎಲ್ಲರೂ ಅನುಲೋಮ್ ವಿಲೋಮ್ ಪೂರ್ತಿ ಮಾಡಿದ್ರ? ಹೀಗೆ ಪೂರ್ತಿ ಮಾಡಬೇಕು. ಮಾಡಿ ಎಲ್ಲರೂ. ಐದು ಸೆಕೆಂಡ್ನಲ್ಲಿ ಒಳಗೆ ತಗೊಳ್ಳಿ, 5 ಸೆಕೆಂಡ್ನಲ್ಲಿ ಬಿಟ್ಬಿಡಿ. ಯಾರಿಗೆ ದೊಡ್ಡ ರೋಗ ಇದೆ ಅವರಿಗೆ ಕಪಾಲಭಾತಿ. ಹೀಗೆ ಸಿಂಪಲ್ ಮಾಡಬೇಡಿ. ಯಾರಿಗೆ SLE, MS, ಆಟೋಮಿನ್ ಡಿಸೀಸ್, ಕ್ಯಾನ್ಸರ್, ಶರೀರದಲ್ಲಿ ಗಂಟುಗಳಿವೆ ಅವ್ರು ಮಾಡಿ. ಸರಿ ಮಕ್ಕಳೇ, ಹೋಗಿ ನೀವು ಆಸನದೊಂದಿಗೆ ಮಾಡಬೇಕು. ಮಂಡುಕಾಸನ, ಶಶಕಾಸನ, ನಿಮ್ಮದು ಯೋಗ ಮುದ್ರಾಸನ ಕೂಡ ಬಾಕಿ ಇತ್ತಲ್ಲ. ಹೀಗೆ ಪದ್ಮಾಸನದಲ್ಲಿ ಕೂತ್ಕೊಂಡು ಹೀಗೆ. ಸರಿ, ಅಲ್ಲಿ ಕೂತ್ಕೊಂಡು ಮಾಡಿ. ಅಲ್ಲಿ ಕೆಳಗೆ ಕೂತ್ಕೊಳ್ಳಿ. ಈ ಎಲ್ಲ ಮಕ್ಕಳಿಗೆ ಜೋರಾಗಿ ಚಪ್ಪಾಳಿ ತಟ್ಟಿ. ಈಗ ಯಾರಿಗೆ ದೊಡ್ಡ ರೋಗಗಳಿವೆ ಅವರು ಮಂಡುಕಾಸನ, ಶಶಕಾಸನ, ಯೋಗ ಮುದ್ರಾಸನ, ವಕ್ರಾಸನ, ಗೋಮುಖಾಸನ, ಪ್ರಾಣಾಯಾಮವಂತೂ ಮಾಡಲೇಬೇಕು. ಕಪಾಲಭಾತಿ ಕೂಡ. ಅದನ್ನು ಆಸನದೊಂದಿಗೆ ಮಾಡಿ. ಮಂಡುಕಾಸನ, ಶಶಕಾಸನ, ಯೋಗ ಮುದ್ರಾಸನ, ವಕ್ರಾಸನ, ಗೋಮುಖಾಸನದೊಂದಿಗೆ ಮಾಡಿ. ಈ ವಿಷಯಗಳು ಚಿಕ್ಕವು. ಮತ್ತು ಈ ಚಿಕ್ಕ ಪುಟ್ಟ ವಿಷಯಗಳನ್ನು ಕಲಿಸಲಿಕ್ಕಾಗಿ ಈಗ ಇಡೀ ದೇಶದಲ್ಲಿ ನನಗೆ ನಂಬಿಕೆ ಇದೆ, ಡಿಸೆಂಬರ್ ತನಕ ನಾವು 100 ದೊಡ್ಡ ಸೆಂಟರ್ಸ್, ಆಮೇಲೆ ಮತ್ತು ಸುಮಾರು 500 ಚಿಕ್ಕವು, ಮತ್ತು ನಿಧಾನವಾಗಿ ಆಮೇಲೆ ಮುಂದಿನ ವರ್ಷ ತನಕ ನಾವು ಪ್ರಯತ್ನಿಸ್ತೇವೆ ಒಂದು ದೊಡ್ಡ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ. ಹೇಗೆ ಈ ಯೋಗ ಗ್ರಾಮದಲ್ಲಿ 1000 ಮಂದಿಗೆ ವ್ಯವಸ್ಥೆ ಇದೆ, ಹೀಗೆ ಯೋಗ ಪೀಠದಲ್ಲಿ ಸುಮಾರು 3000 ಜನರಿಗೆ ವ್ಯವಸ್ಥೆ ಮಾಡ್ತೀವಿ. ಎಷ್ಟು? 3000. ಮತ್ತು ಈಗಲೂ ಯೋಗ ಪೀಠದಲ್ಲಿ 200 ಮಂದಿಗೆ ವ್ಯವಸ್ಥೆ ಇದೆ. ಯೋಗ ಗ್ರಾಮದಲ್ಲಿದ್ದ ಹಾಗೆ ಹೀಗೆ ಪಂಚಕರ್ಮ, ಸತ್ಕರ್ಮ, IP, ಇಂಡೋರ್ ಪೇಷಂಟ್ನ ಫೆಸಿಲಿಟಿ ಇದೆ. ಅಲ್ಲಿ ಅಂತೂ ಶಲ್ಯ ಚಿಕಿತ್ಸೆ ಕೂಡ ಮಾಡಿಸ್ತೀವಿ. ಯಾರಿಗೆ ಕ್ಷಾರಸೂತ್ರ ಇತ್ಯಾದಿ ಅಲ್ಲಿ ಹೆಚ್ಚಿನ ವ್ಯವಸ್ಥೆ ಇದೆ. ಶಲ್ಯ ಚಿಕಿತ್ಸೆದ್ದು, ಸರ್ಜರಿದ್ದು ಇದೆ. ಯಾರಿಗೆ ಭಯಂಕರ ಸರ್ಫೇಸ್ ಫೆಸ್ಟುಲಾ ಇದೆ. ಮತ್ತು ಕೆಲವರು 3 ಬಾರಿ ಫೆಸ್ಟುಲಾದ್ದು ಆಪರೇಷನ್ ಮಾಡಿಸಿದ್ದಾರೆ, ಆದರೂ ಕೆಟ್ಟು ಹೋಗಿದೆ. ಕ್ಷಾರಸೂತ್ರವಂತೂ ಅವರಿಗೆ ಬೇಕಾಗತ್ತೆ. ಅದಲ್ಲದೆ ಮತ್ತೆ ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಇದೆ. ಅದಕ್ಕಾಗಿ ನೋಡಿ, ಯಾರಿಂದ ಆಗುತ್ತೆ ಅವರು ಮಾಡಿ. ಈಗ ನಾನು 2-3 ದೊಡ್ಡ ವಿಷಯ ಹೇಳ್ತಾ, ಇಲ್ಲಿ ನಿರಾಯಂನಲ್ಲಿ ಕೂಡ ಯೋಗ ಗ್ರಾಮವಿದೆ. ಒಂದು ವೇಳೆ ಲ್ಯಾಂಡ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಲ್ಲ ಡೆವಲಪ್ಮೆಂಟ್ನ ಕಾಸ್ಟ್ ಇದರಲ್ಲಿ ಜೋಡಿಸಿದರೆ ಸುಮಾರು 100 ಕೋಟಿ ಖರ್ಚು ಮಾಡಿದ್ದೀನಿ. ಎಷ್ಟು? 100 ಕೋಟಿ. ಲ್ಯಾಂಡ್, ಇನ್ಫ್ರಾಸ್ಟ್ರಕ್ಚರ್ ಮತ್ತೆಲ್ಲ ಫೆಸಿಲಿಟೀಸ್ಗೆ ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. ಹೇಳಿ, 100 ಕೋಟಿಯ ತಿಂಗಳ ಬಡ್ಡಿ ಎಷ್ಟಾಗುತ್ತೆ? 100 ಕೋಟಿಯ ತಿಂಗಳಿಗೆ 1 ಕೋಟಿ ಬಡ್ಡಿ. ಮತ್ತು ಇಲ್ಲಿಯ ರನ್ನಿಂಗ್ ಕಾಸ್ಟ್ 2 ಕೋಟಿ. ಎಷ್ಟಾಯಿತು? ಕೆಲವರು ಹೀಗೇನೆ ಮಾತಾಡ್ತಾರಲ್ಲ, ಅಂದರೆ ಇವರು ಬಾಬಾಜಿ ಅಂತ ಕಾರ್ಯಕ್ರಮ ಮಾಡಿಟ್ಟಿದ್ದಾರೆ. 3 ಕೋಟಿ ಅಂತೂ ಇದರ ರನ್ನಿಂಗ್ ಕಾಸ್ಟು. ಅದರಲ್ಲಿ ನಂದು ಸ್ವಲ್ಪ ಜೋಡಿಸ್ಬಿಡಿ. ಹೇಳ್ತೀರಾ ಬಾಬಾಜಿ ನೀವು ಅಮೂಲ್ಯ ಅಂದರೆ ದಿನಕ್ಕೆ 2 ಕೋಟಿ ಖರ್ಚು ನಂದು, ಅಂದರೆ 30 ಕೋಟಿ. ಇದನ್ನು ಜೋಡಿಸಿ. ನಂದಂತೂ ಕಡಿಮೆ ಜೋಡಿಸಿದ್ದೀನಿ. ಇದು ನೋಡಿ, ಸೋ ಕಾಲ್ಡ್ ದೊಡ್ಡ ಕಾರ್ಪೊರೇಟ್ಸ್ ಇದ್ದಾರಲ್ಲ, ನಮ್ಮದು ಸಂಬಳ ಜೋಡಿಸ್ತಾರೆ. ನಾನು ವಿದೌಟ್ ಸ್ಯಾಲ್ರಿಯ ಮನುಷ್ಯ. ವಿದೌಟ್ ಎನಿ ಸ್ಯಾಲ್ರಿ, ವಿದೌಟ್ ಎನಿ ಡೆಸಿಗ್ನೇಷನ್ ಆ್ಯಂಡ್ ವಿದೌಟ್ ಎನಿ ಹಾಲಿಡೇ, ವಿದೌಟ್ ಫ್ಯಾಮಿಲಿ, ವಿದೌಟ್ ವೈಫ್. ಐ ಆಮ್ ಲಿವಿಂಗ್ ಅ ಡಿವೈನ್ ಲೈಫ್. ಒಮ್ಮೆ ಹಾಸ್ಯಾಸನ ಮಾಡಿ ನೋಡಿ. ವೈಫ್ ಇಲ್ಲದೆಯೂ ಎಷ್ಟು ಹ್ಯಾಂಡ್ಸ್, ಎಷ್ಟು
ಎಷ್ಟು ಜಾಯ್ಫುಲ್ ಲೈಫು. ಯಾರಿಗೂ ಗೊತ್ತೇ ಆಗಲಿಲ್ಲ ಬಾಬಾಜಿ, ನೀವು ಸುಮ್ಮನೆ ನಮ್ಮನ್ನ ಗಾಡಿಸ್ಬಿಟ್ರಿ. ಕೆಲವ್ರದಂತೂ ಗಾಡಿ ಡೀಸೆಲ್ನಿಂದ ನಡೆಯುತ್ತೆ, ಅವರಿಗೆ ಅದಕ್ಕೆ ಒಂದು ವಾತಾವರಣ ನಿರ್ಮಿಸಬೇಕಾಗತ್ತೆ. ನಡೀರಿ ಕಪಾಲಭಾತಿ ಕೇಳಿ. ನಾನು ಜನರ ಎಫಿಷಿಯನ್ಸಿ ಹೆಚ್ಚಿಸ್ತೀನಿ, ಎಫಿಷಿಯನ್ಸಿ ಅವರ ಪ್ರೊಡಕ್ಟಿವಿಟಿ ಹೆಚ್ಚಿಸ್ತೀನಿ, ಕ್ರಿಯೇಟಿವಿಟಿ ಹೆಚ್ಚಿಸ್ತೀನಿ, ಕ್ರಿಯೇಟಿವಿಟಿ, ಪಾಸಿಟಿವಿಟಿ ಹೆಚ್ಚಿಸ್ತೀನಿ, ಪಾಸಿಟಿವಿಟಿ. ಮತ್ತೆ ಅದೇನಂದ್ರೆ ಇದು ಅರ್ಥವ್ಯವಸ್ಥೆಯ ರಹಸ್ಯ. ಪ್ರತಿಯೊಬ್ಬ 18 ಗಂಟೆ ಪುರುಷಾರ್ಥ ಮಾಡಬೇಕು. ಎಲ್ಲರೂ ಕೇಳ್ತಿರಲ್ಲ ಕಿವಿಗೊಟ್ಟು. ಎಷ್ಟು ಗಂಟೆ? 6 ಗಂಟೆ ಮಲಗೋದು, ಬಾಕಿ 18 ಗಂಟೆ ಮಸ್ತಾಗಿರೋದು, ಯೋಗ ಮತ್ತು ಕರ್ಮಯೋಗ ಮಾಡೋದು. ಆಮೇಲೆ ನೋಡಿ, ಜನ ಅಂತಾರೆ ಭಾರತ ವಿಶ್ವಗುರು ಜಗದ್ಗುರು ಯಾವಾಗ ಆಗುತ್ತೆ? ಮುಂಬರೋ, ಈಗ ಯಾವ ಇಸ್ವಿ? 2021. ಮುಂಬರೋ 2040-50 ಮಧ್ಯೆ ಭಾರತ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಆರ್ಥಿಕ, ರಾಜನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಸೈನ್ಯ ಮಹಾಶಕ್ತಿ ಆಗುತ್ತೆ. ಎಲ್ಲ ರೀತಿಯಿಂದ ವೀರತೆಯಲ್ಲೂ, ಶೌರ್ಯದಲ್ಲೂ, ಪರಾಕ್ರಮದಲ್ಲೂ, ಆಧ್ಯಾತ್ಮದಲ್ಲೂ, ಸಾಫ್ಟ್ ಪವರ್ ಕೂಡ, ಸ್ಪಿರಿಚುವಲ್ ಪವರ್ ಮತ್ತು ಬಾಕಿ ಇಕನಾಮಿಕ್ ಪವರ್ನಲ್ಲೂ ಯಾಕಾಗೋದಿಲ್ಲಪ್ಪ? ಜಗತ್ತಿನ ಎಲ್ಲ ಜನರನ್ನ ಎದ್ದೇಳಿಸ್ತೀನಿ. ಮಲಗೋಲ್ಲ, ಮಲಗೋಕೆ ಬಿಡಲ್ಲ. ಬೆಳಿಗ್ಗೆ ಬೆಳಿಗ್ಗೆ ನಾನು ಗೀತೆನೇ ಹಾಡ್ತೀನಿ. ಉಠ ಜಾಗ ಭಾರತ ಜಾಗರೆ, ಆಲಸ್ಯ ನಿದ್ರಾ ತ್ಯಾಗರೆ. ಸರಿ ಮಾಡಿ ಅಲ್ಲ, ಕಪಾಲಭಾತಿ ಅನುಲೋಮ ವಿಲೋಮ ಮಾಡಿ, ಬದಲಾಯಿಸ್ಕೊಂಡು ಮಾಡ್ತಾ ಇರಿ. ಕಪಾಲಭಾತಿ ಅನುಲೋಮ ವಿಲೋಮ ಎಲ್ಲರೂ ಮಾಡಿ. ಅನುಲೋಮ ವಿಲೋಮ. ಉಜ್ಜಾಯಿ ಅಂತೂ ಬಿಟ್ಟು ಹೋಗಿದೆ, ಉಜ್ಜಾಯಿ ಮಾಡಬೇಕು, ಸಿಂಹಾಸನ ಕೂಡ ಮಾಡಬೇಕು. ಉಜ್ಜಾಯಿ ಅಂತೂ ನೀವು ಪೂರ್ತಿ ಮಾಡೋಲ್ಲ. ನಿಮ್ಮ BP, ಶುಗರ್, ಥೈರಾಯ್ಡ್ನ ಗುಳಿಗೆ ಬಂದ್ ಮಾಡಿದ್ದೀನಿ, ಪೇನ್ ಕಿಲ್ಲರ್ ಕೂಡ ಬಂದ್ ಮಾಡಿಸಿದ್ದೀನಿ. ಉಜ್ಜಾಯಿ ಕೂಡ ಮಾಡ್ತಾ ಇರಿ. ಫ್ಯಾಟಿ ಲಿವರ್ ಇವೆಲ್ಲ ಏನು? ವಾತ, ಪಿತ್ತ, ಕಫದ ರೋಗ ಮತ್ತು ಬೇರೆ ಬೇರೆ ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್, ಕ್ರಾನಿಕ್ ಡಿಸೀಸಸ್. ನಿನ್ನೆ ಒಬ್ಬರು ಅಕ್ಕ ಬಂದಿದ್ರು, ನಾನು ಕುಂಟುತ್ತಾ ಬಂದಿದ್ದೆ. ಈಗಂತೂ ಕೈಯಲ್ಲಿ ಮಾತ್ರ ಉಳಿದಿದ್ದೆ. ನಾನು ಕೇಳಿದೆ ಎಷ್ಟು ದಿವಸ? 15 ದಿವಸ ಆಯ್ತಂತೆ. ಈಗ ಅನ್ಸುತ್ತೆ ಎಲ್ಲ ಗುಣಮುಖವಾಗಿ ಇಲ್ಲಿಂದ ಹೋಗೋದು ಅಂತ. ನಾನಂದೆ, ನಾನು ಹೇಳಿದ್ದನ್ನು ಮನೆಯಲ್ಲಿ ಫಾಲೋ ಮಾಡಿ ಬೇರೆಯವರು ಕೂಡ ಬರಬೇಕಲ್ಲ. ನೀವಿಲ್ಲೇ ಹಲವು ದಿನ ಆರಾಮಾಗಿ ಇದ್ದು ಬಿಟ್ಟರೆ ಬೇರೆಯವರು ಹೇಗೆ ಬರೋದು? ಜನರಿಗೆ ಇಲ್ಲಿ ದಾರಿ ಸಿಕ್ಕಿದಾಗ ಹೇಳ್ತಾರೆ, ಅರೆ ಇಲ್ಲಂತೂ ದಿನಾಲೂ ಬೇರೆ ಬೇರೆ ಅಂಗ ತೆರೀತಾ ಹೋಯ್ತು. ಮೊದಲು ಕೈ ತೆರೀತು, ಕಾಲು, ಮೊಣಕಾಲು, ಸೊಂಟ ತೆರೀತು, ಕತ್ತು ತೆರೀತು ಹೇಳ್ತಾರೆ. ಇಲ್ಲಿ ಮಾತ್ರ ಸ್ವಲ್ಪ ಉಳಿದು ಹೋಯ್ತು. ಹೀಗೆ ನೋವು ಮಾಯವಾಯಿತು. ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಕೆಲಸ ಸರ್ಕಾರಿ ಸಹಯೋಗ ಇಲ್ಲದೆ ಮಾಡಿದ್ದೀನಿ. ಇದಕ್ಕಾಗಿಯೂ ನೀವು ಪತಂಜಲಿಗೆ ಅಭಿನಂದನೆ ನೀಡಬೇಕು. ಸರ್ಕಾರದ ಸಹಾಯವಿಲ್ಲದೇನೆ ಪ್ರಭಾವಶಾಲಿ ಕೆಲಸ ಮಾಡಿದ್ದೇನೆ. ಏನು ಹೇಳಿ? ಪ್ರಭಾವಶಾಲಿ. ಪ್ರಭಾವ ಅಲ್ಲದ್ದು ಅಲ್ಲ, ಪ್ರಭಾವಶಾಲಿ. ಪ್ರಭಾವಶಾಲಿಯಾಗಿದೆ, ಪ್ರಭಾವಶಾಲಿ ಕೆಲಸ ಮಾಡಿದ್ದೀನಿ. ಮತ್ತಿದು ಹೇಗಾಯ್ತು ಹೇಳಿ? ನಾನು ನಿಜ ಹೇಳ್ತೀನಿ, ನನ್ನ ಕೈಲಿ 1 ಪೈಸೆನೂ ಇದ್ದಿಲ್ಲ, 1 ಪೈಸೆನೂ ಇದ್ದಿಲ್ಲ. ಹರಿದ್ವಾರಕ್ಕೆ ನಾನು ಬಂದಾಗ ಎಲ್ಲವನ್ನೂ ತ್ಯಾಗ ಮಾಡಿಕೊಂಡು ಬಂದಿದ್ದೆ. ನೀವೆಲ್ಲರೂ ನನ್ನನ್ನು ಸಮರ್ಥ ಮಾಡಿದ್ದೀರಿ, ನಿಮಗಾಗಿಯೂ ಅಭಿನಂದನೆ. ಈಗಲೂ ನೀವೆಲ್ಲರೂ ಇಲ್ಲಿಗೆ ಬರುವಾಗ ಏನೋ ಸ್ವಲ್ಪ ದಾನ ಕೊಡ್ತೀರಿ, ಅದರಿಂದ ಕೆಲಸ ಮುಂದೆ ಸಾಗುತ್ತೆ. ಈ ಮಕ್ಕಳಿಗೆ ಟೈಪ್ 1 ಡಯಾಬಿಟೀಸ್, ಇಂತಹ ಜೆನೆಟಿಕ್ ಡಿಸೀಸ್, ವೈರಲ್ ಮತ್ತೇನೇನು ಲೈಫ್ ಸ್ಟೈಲ್ ಡಿಸೀಸ್, ಇನ್ಕ್ಯೂರಬಲ್ ಡಿಸೀಸ್, ಇಡೀ ಜಗತ್ತನ್ನು ರೋಗಮುಕ್ತ ಮಾಡಬೇಕು. ಏನು ಮಾಡಬೇಕು ಹೇಳಿ? ರೋಗ ಮುಕ್ತ, ನಶೆ ಮುಕ್ತ, ದುಃಖ ದಾರಿದ್ರ್ಯ ಮುಕ್ತ ಮಾಡಬೇಕು. ಹೌದು, ಈಗ ಉಜ್ಜಾಯಿ 21 ಬಾರಿ ಮಾಡಬೇಕು, ಮತ್ತು ಸಿಂಹಾಸನ ಮಾಡಿ 1 ಸಲ